ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮಬಾಬರವರನ್ನು ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡಿಕೊಂಡು ಜಗದಂಬಾ ಸರಸ್ವತಿ ಮಮ್ಮಾರವರ ಆದಿಯಾಗಿ ಎಲ್ಲ ಆದಿರತ್ನರನ್ನು ನೆನಪಿಸಿಕೊಳ್ಳುತ್ತಾ ಈ ದಿನದ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಆತ್ಮೀಯ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಈ ದಿನ ಭಾನುವಾರದ ಅವ್ಯಕ್ತ ಬ್ರಹ್ಮ ಭೋಜನ ನಾವೆಲ್ಲ ಜ್ಞಾನಿ ಮಕ್ಕಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಆತ್ಮಭೋಜನ. ಈ ದಿನ ಅವ್ಯಕ್ತ ಮುರಳಿಯಲ್ಲಿ ಬಾಬಾರವರು ಮುಖ್ಯ ಸಾರದಲ್ಲಿ ತಿಳಿಸ್ತಾ ಇದ್ದಾರೆ, ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಂಡು ಮಹಾದಾನಿಗಳಾಗಿ ಎನ್ನುವ ಮುಖ್ಯ ಸಾರವನ್ನು ಅವ್ಯಕ್ತ ಮುರಳಿಯಲ್ಲಿ ಅವ್ಯಕ್ತ ಬಾಪ್ದಾದರವರು ನಮಗೆ ತಿಳಿಸಿದ್ದಾರೆ. ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಂಡು ಮಹಾದಾನಿಗಳಾಗಿ ಅಂದರೆ ಬಾಬಾರವರು ಹೇಳೋ ಪ್ರಕಾರ ಎಲ್ಲರಿಗೂ ಕೂಡ ಖಜಾನೆಗಳು ವಿಫುಲವಾಗಿ ಸಿಕ್ಕಿದೆ. ಆ ಖಜಾನೆಗಳನ್ನು ವ್ಯರ್ಥ ಮಾಡದಿರ, ದುರುಪಯೋಗ ಪಡಿಸಿಕೊಳ್ಳದಿರ, ಹಾಳು ಮಾಡಿಕೊಳ್ಳದಿರ ಉಳಿತಾಯ ಮಾಡಿಕೊಂಡು ಅದನ್ನೇ ಸರ್ವರಿಗೂ ಕೂಡ ಹಂಚಿ ಮಹಾದಾನಿಗಳಾಗಿ. ವರದಾನಿ ಮಹಾದಾನಿ. ಯಾರು ಮಹಾದಾನಿ ಅಥವಾ ದಾನಿ ಅಂದರೆ, ದಾನಿ ಆಗಬೇಕು ಅಂದರೆ ಏನಾದರೂ ನಾವು ಕೊಡಬೇಕಾಗತ್ತೆ. ಏನಾದರೂ ಕೊಟ್ಟಾಗ ನಮ್ಮನ್ನು ದಾನಿಗಳು ಅಂತ ಕರೀತಾರೆ. ಆದರೆ ಇಲ್ಲಿ ಬಾಬಾರವರು ಹೇಳೋ ಪ್ರಕಾರ ಬರೀ ದಾನಿಗಳಲ್ಲ, ನೀವು ಮಹಾದಾನಿಗಳಾಗಿ ಅಂತ ಹೇಳಿದ್ದಾರೆ. ಮಹಾದಾನಿಗಳಾಗಬೇಕು ಅಂತಂದರೆ ನಾವು ಕೊಟ್ಟಿರೋದು ಕಡಿಮೆ ಪ್ರಮಾಣದಲ್ಲಿ ಇರಬಾರ್ದು, ವಿಫುಲವಾಗಿ ಕೊಡಬೇಕು, ಯಥೇಚ್ಛವಾಗಿ ಕೊಡಬೇಕು, ನಿಸ್ವಾರ್ಥವಾಗಿ ಕೊಡಬೇಕು. ಮತ್ತು ಒಂದು ಸಲ ಕೊಟ್ಟರೆ ಅದು ಎಂದೂ ಖಾಲಿ ಆಗಬಾರ್ದು ಅಂತ ಅವಿನಾಶಿ ದಾನವನ್ನು ಮಾಡಿದರೆ ನಮಗೆ ಮಹಾದಾನಿ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಯಾವುದು ನಾವು ದಾನವನ್ನು ಮಾಡಿ ಮಹಾದಾನಿ ಆಗಲಿಕ್ಕೆ ಸಾಧ್ಯ ಇದೆ? ಹಾಗಿದ್ರೆ ನಮ್ಮ ಹತ್ರ ದಾನ ಮಾಡಲಿಕ್ಕೆ ಇರೋದಾದರೂ ಏನು? ಈಗ ನಾವು ಏನಾದರೂ ದಾನ ಮಾಡಬೇಕು ಅಂದರೆ ಮೊದಲು ನಮ್ಮಲ್ಲಿ ಇರಬೇಕು. ಅದರಲ್ಲೂ ಮಹಾದಾನಿಗಳಾಗಬೇಕಂದ್ರೆ ವಿಪುಲವಾಗಿ ಕೊಡಬೇಕು. ಅಷ್ಟು ಯಥೇಚ್ಛವಾಗಿ ಕೊಡಬೇಕು ಅಂದರೆ ಅಷ್ಟು ಅಖಂಡವಾಗಿ ನಮ್ಮಲ್ಲಿ ಭರ್ಪೂರ್ ಇರಬೇಕಾಗತ್ತೆ. ಆವಾಗ ನಾವು ಮಹಾದಾನಿ ಅಂತ ಹೇಳ್ಕೊಳ್ಬೋದು. ಅಂದರೆ ಬಾಬಾರವ್ರು ಹೇಳೋ ಪ್ರಕಾರ ನಾವು ಪ್ರತಿಯೊಬ್ಬ ಮಕ್ಕಳ ಹತ್ರನೂ ಈಗ ಆಲ್ರೆಡಿ ಖಜಾನೆಗಳು ಇದೆ. ಬಚತ್ ಕರೋ, ಉಳಿತಾಯ ಮಾಡಿ ಅಂತಾರೆ, ಆಲ್ರೆಡಿ ಇದೆ. ಆದರೆ ಅದು ಹೆಂಗೆ ಹೋಗ್ತಾ ಇದೆ ಅಂದರೆ, ಸುಖ ಸುಮ್ಮನೆ ಹರಿದು ವ್ಯರ್ಥವಾಗಿ ಕಾಲುವಿಗೆ ನೀರು ಹರಿದಂಗೆ, ಚರಂಡಿಯಲ್ಲಿ ಕೊಳಚೆ ಹೋದಂಗೆ ಸುಮ್ಮನೆ ಹೋಗ್ತಾ ಇದೆ ಅಷ್ಟೇ. ನಿಮಗೆ ಗೊತ್ತಿಲ್ಲದಂಗೆ ಸೋರಿ ಹೋಗ್ತಾ ಇದೆ. ಈಗ ಯಾವುದಾದ್ರೂ ಬಿಂದಿಗೆಯಲ್ಲಿ ನಾವು ನೀರು ತುಂಬಿಸ್ತಾ ಇರ್ತೀವಿ,
ಅದಕ್ಕೊಂದು ಸಣ್ಣ ರಂಧ್ರ ಕಾಣಿಸದೇ ಇರುವಷ್ಟು ಕೂಡ, ಒಂದು ಕೂದಲು ಎಳೆಯಷ್ಟು ಬಿಟ್ಟಿದ್ರೂ ಕೂಡ, ನಾವು ನೀರು ತುಂಬಿಸಿದರೂ ಕೂಡ ಮತ್ತೆ ಅರ್ಧ ಗಂಟೆಗಳಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ನೋಡಲಿಕ್ಕೆ ಬಹಳ ದೊಡ್ಡ ರಂಧ್ರ ಏನಿಲ್ಲ, ಕಾಣಿಸ್ತಾನೂ ಇಲ್ಲ, ಸುಮ್ಮನೆ ಹಿಂಗೆ ಎಳೆದು ಬಿಸಾಕ್ಬಿಡುತ್ತೆ ಅಷ್ಟೆ. ಹಾಗೆ ನಾವು ಬ್ರಾಹ್ಮಣಾತ್ಮರ ಹತ್ರ ಬಲಹೀನತೆಗಳು ಇರುತ್ತೆ, ಆದರೆ ಲೌಕಿಕದವರಿಗೆ ಕಾಣಿಸಿದಂಗೆ ದೊಡ್ಡದಾಗಿ ನಮಗೆ ಬಲಹೀನತೆಗಳು ಕಾಣಿಸ್ಕೊಳ್ಳೋ ಥರ ಇರೋದಿಲ್ಲ. ಹಾಗೆ ಕಾಣಿಸ್ಕೊಳ್ಳೋ ಥರ ಇದ್ದರೆ ನಾವು ಬಾಬಾರವರ ಮಕ್ಕಳು ಆಗೋದಿಲ್ಲ, ಜ್ಞಾನಿ ಆತ್ಮರೇ ಆಗೋದಿಲ್ಲ ನಾವು. ಅದಕ್ಕೆ ನಮ್ಮಲ್ಲಿ ಕೂದಲೆಳೆಯ ರೀತಿಯಲ್ಲಿ ಅಲ್ಲೊಂದು ಬೆರುಕು ಬಿಟ್ಟು ನಮಗೆ ಗೊತ್ತಿಲ್ಲದ ಹಾಗೆ ನೋಡಲಿಕ್ಕೆ ಈಗ ತಾನೇ ತುಂಬಿದಂಗೆ ಕಾಣಿಸ್ತಾ ಇರುತ್ತೆ. ಆದರೆ ಈ ತಾಪದ ಬಿಸಿಯ ವಾತಾವರಣ ಮತ್ತು ಆ ಕೂದಲೆಳೆಯ ಒಂದಷ್ಟು ಬಿರುಕು ತನ್ನಲ್ಲಿ ತುಂಬಿರುವ ಎಲ್ಲ ನೀರನ್ನು ಕೂಡ ಸಮಯಾನುಸಾರ ಖಾಲಿ ಮಾಡಿ ನಿಂತು ಬಿಡುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ ಅದು ಹೆಂಗೆ ಸೋರಿ ಹೋಗುತ್ತೆ ಅನ್ನೋದು ಕೂಡ, ಅಷ್ಟು ನೀಟಾಗಿ ಖಾಲಿ ಮಾಡಿ ಇಟ್ಟು ಬಿಡುತ್ತೆ. ಆದರೆ ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ? ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಇರುವುದೊಂದು ಮಡಿಕೆಯನ್ನು ಒಂದು ಸಲ ತುಂಬಿಸಿ ಮತ್ತೆ ವಾರಗಟ್ಟಲೆ ಬಿಟ್ಟಿದ್ರೆ ಬಹುಶಃ ಅದು ಲೀಕೇಜ್ ಇದೆ ಅನ್ನೋದಾದರೂ ನಮಗೆ ಗೊತ್ತಾಗ್ತಿತ್ತು. ಎಲ್ಲೋ ಒಂದಷ್ಟು ಕೂದಲೆಳೆಯಷ್ಟು ಬಿರುಕು ಬಿಟ್ಟಿದೆ, ಈ ತಾಪಕ್ಕೆ ಇದು ಸರಿದು ಹೋಗ್ತಾ ಇದೆ ಅನ್ನೋದಾದರೂ ಗುರುತಿಸ್ಬೋದಾಗಿತ್ತು. ಆದರೆ ಮಹಾದಾನಿ, ಮಹಾದೇವ, ವರದಾನಿ, ಸ್ವಯಂ ಪರಂಪಿತ ಶಿವಬಾಬರವರು ಒಂದು ಸಲ ನಮಗೆ ಬರ್ಬೂರು ಮಾಡಿ ಹೋಗಲಿಲ್ಲ. ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ, ಪ್ರತಿನಿತ್ಯ ನುಮಾಶ್ಯಾಮ ಯೋಗದಲ್ಲಿ, ಪ್ರತಿದಿನ ಮುರುಳಿಯಲ್ಲಿ, ದೃಷ್ಟಿಯ ಮುಖಾಂತರ, ಮುರಳಿಯ ಮುಖಾಂತರ, ಯೋಗದ ಮುಖಾಂತರ ನಮ್ಮೊಳಗಡೆ ತುಂಬಿಸ್ತಾನೆ ಇದ್ದಾರೆ ಪ್ರತಿದಿನ. ಒಂದಿಷ್ಟು ಸರಿದಿರುತ್ತೆ, ಮತ್ತೆ ಬಂದು ತುಂಬಿಸ್ತಾರೆ, ನಮಗೆ ತುಂಬಿದಂಗೆ ಕಾಣಿಸ್ತಾ ಇದೆ. ಆದರೆ ಲೀಕೇಜ್ ಅಂತೂ ಖಂಡಿತ ಇದೆ. ಹಾಗಾಗಿ ಬರ್ಭೂರ್ ಅನುಭವ ನಮಗೆ ಆಗ್ತಾ ಇಲ್ಲ, ಸಂತೃಪ್ತ ಅನುಭವ ನಮಗಾಗ್ತಾ ಇಲ್ಲ, ಶೀತಲ ಅನುಭವ ನಮಗಾಗ್ತಾ ಇಲ್ಲ, ಶಾಂತಿಯ ಅನುಭವ ನಮಗಾಗ್ತಾ ಇಲ್ಲ, ಪವಿತ್ರತೆಯ ಅನುಭವ ನಮಗಾಗ್ತಾ ಇಲ್ಲ. ಅದಕ್ಕೆ ನಾವು ಬಹಳ ಸೂಕ್ಷ್ಮವಾಗಿಯೇ ಇದನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಬೇಕು. ಕಣ್ಣಿಗೆ ಕಾಣಿಸೋ ಥರ ಗಾಯಗಳಾಗಿದ್ದರೆ ಹಂಗಾಯಿ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಥರದಲ್ಲಿ ನಮಗಾದರೂ ಗೊತ್ತಾಗ್ತಿತ್ತು, ಬೇರೆಯವರಾದರೂ ಹೇಳ್ತಿದ್ರು, ನೋಡಪ್ಪ ನಿಮ್ಮಲ್ಲಿ ಈ ಥರ ಗಾಯ ಇದೆ, ಈ ಥರ ಕಲೆ ಇದೆ, ಈ ಥರ ಚುಕ್ಕೆ ಇದೆ, ಸ್ವಲ್ಪ ಸರಿ ಮಾಡ್ಕೋ ಅಂತ ಅಕ್ಕಪಕ್ಕದವರಾದರೂ ಹೇಳ್ತಾರೆ. ಇಲ್ಲ, ನನಗಾದರೂ ಅರಿವಿಗೆ ಬರ್ತಾ ಇತ್ತು. ಹೊರಗಡೆ ಕಾಣಿಸೋ ರೀತಿಯಲ್ಲಿ ಬಲಹೀನತೆಗಳಿದ್ದರೆ ನಾವಾದರೂ ತಿದ್ದುಕೊಳ್ಳೋಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತೀವಿ, ಇಲ್ಲ ಬೇರೆಯವರಾದರೂ ನಮ್ಮನ್ನು ತಿದ್ದುತ್ತಾರೆ, ಇಲ್ಲ ಬೇರೆಯವ್ರಿಗೋಸ್ಕರನಾದರೂ ನಾವು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಆದರೆ ನಮ್ಮಲ್ಲಿರುವ ಬಲಹೀನತೆಗಳು ಬಹಳ ಸೂಕ್ಷ್ಮ ಆಗಿರೋದ್ರಿಂದ, ಅದರಲ್ಲೂ ನಾವು ಸಾತ್ವಿಕ ಸಂಸ್ಕಾರದವರು ಇರೋದರಿಂದ ಸ್ವಲ್ಪ ಸೂಕ್ಷ್ಮವಾಗಿಯೇ ಗಮನಿಸಿದರೆ ಮಾತ್ರನೇ ಅದು ತಿಳಿಯುತ್ತೆ. ಹೇಗೆ ಹೊರಗಡೆ ಗಾಯಗಳು, ಹೊರಗಡೆ ತೊಂದರೆಗಳು, ಹೊರಗಡೆ ಏನಾದರೂ ಆದಾಗ ಅದನ್ನು ನೋಡಲಿಕ್ಕೆ ಯಾವುದೋ ಮಷಿನನ್ನು ಯೂಸ್ ಮಾಡೋದಿಲ್ಲ. ಡಾಕ್ಟರ್ಗಳಾಗಿರ್ಬೋದು, ಯಾವುದೇ ಒಂದು ಚೆಕ್ ಮಾಡಬೇಕಂದ್ರೆ ಮಷಿನಲ್ಲಿ ತೊಗೊಂಡೋಗಿ ಗಾಯಕ್ಕೆ, ಅಂಗೈ ಹುಣ್ಣಿಗೆ ಮಷಿನಲ್ಲಿ ತೊಗೊಂಡೋಗಿ ಚೆಕ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಆದರೆ ಒಳಗಡೆ ಯಾವುದೋ ಒಂದು ಭಾಗದಲ್ಲಿ, ನಮಗೆ ಹೊರಗಡೆ ಕಾಣಿಸ್ತಾ ಇರುವ ಒಳಗಡೆಯ ಭಾಗಗಳಿಗೆ, ಹೃದಯಕ್ಕೆ, ಕಿಡ್ನಿಗೆ, ಲಿವರ್ಗೆ, ಕರಳಿಗೆ, ಹೊಟ್ಟೆಯಲ್ಲಿ, ಗಂಟ್ಲಲ್ಲಿ, ಇನ್ನೊಂದು ಮತ್ತೊಂದು, ಮೆದುಳಲ್ಲಿ, ಕಾಲಲ್ಲಿ, ಬೆರಳಲ್ಲಿ ಒಳಗಡೆ ಆಗಿರುವ ತೊಂದರೆಗಳಿಗೆ, ನೋವುಗಳಿಗೆ, ರೋಗಗಳಿಗೆ, ಗಡ್ಡೆಗಳಿಗೆ ಸ್ಕ್ಯಾನ್ ಮಾಡಿ
ಸೂಕ್ಷ್ಮದರ್ಶಕದ ಮುಖಾಂತರ ನೋಡಬೇಕಾಗುತ್ತೆ. ಸೂಕ್ಷ್ಮವಾಗಿರೋದನ್ನು ಸೂಕ್ಷ್ಮದರ್ಶಕದ ಮುಖಾಂತರನೇ ನೋಡಬೇಕಾಗುತ್ತೆ. ಹೇಗೋ ಹಾಗೆ ನಮ್ಮ ಬಲಹೀನತೆಗಳು ಕೂಡ ಬಹಳ ಸೂಕ್ಷ್ಮ ಆಗಿರೋದ್ರಿಂದ ನಾವು ಯೋಗದಲ್ಲಿ ಏಕಾಗ್ರವಾಗಿಕೊಂಡು ನಮ್ಮ ಒಳಗಡೆನೆ ನಾವು ಸೂಕ್ಷ್ಮ ದೃಷ್ಟಿಯನ್ನಿಟ್ಟುಕೊಂಡು ನಮ್ಮನ್ನು ನಾವು ಒಂದು ಕಡೆಯಿಂದ ಚೆಕ್ ಮಾಡ್ತಾ ಬಂದರೆ ಎಲ್ಲೆಲ್ಲಿ ಏನೇನು ಡಿಫೆಕ್ಟ್ಗಳಿದೆ, ಬಲಹೀನತೆಗಳಿದೆ, ವ್ಯರ್ಥಗಳಿದೆ ಗೊತ್ತಾಗ್ತಾ ಹೋಗುತ್ತೆ. ಯೋಗ ಅಂತಂದರೆ ನಮ್ಮನ್ನು ಚೆಕ್ ಮಾಡಿಕೊಳ್ಳೋದು, ಚೇಂಜ್ ಮಾಡಲಿಕ್ಕೆ ಇರುವಂಥ ಒಂದು ಸಾಧನ. ಅದು ಒಳಗಡೆ ಅಂತರ್ಮುಖಿಗಳಾಗಿ ಒಳಗಡೆ ಇರತಕ್ಕಂಥ ಬಲಹೀನತೆಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಇರಬಹುದಾದಂಥ ಒಂದು ಆಪರೇಷನ್ ಥಿಯೇಟರ್ ಅಂತ ಹೇಳಬಹುದು ನಾವು. OT, ICU ಅಂತಲೂ ಹೇಳ್ಬೋದು, ಎಮರ್ಜೆನ್ಸಿ. ಆ ಥರ ನಾವು ಆಪರೇಷನ್ ಥಿಯೇಟರ್ ಒಳಗಡೆ ಇರತಕ್ಕಂಥ ಭಾಗಗಳನ್ನು ಬಹಳ ಸೂಕ್ಷ್ಮವಾಗಿ ಆಗಿರ್ತಕ್ಕಂಥ ಹುಣ್ಣುಗಳನ್ನು ತೆಗೆದು ಬೇರ್ಪಡಿಸಿ ಕಟ್ ಮಾಡಿ ಹೊಲಿಗೆ ಹಾಕಿ ಮತ್ತೆ ಹೊರಗಡೆ ಪ್ಯಾಕಪ್ ಮಾಡಿಬಿಟ್ಟು ನಮಗೆ ಹೆಂಗೆ ಕಳಿಸ್ತಾರೋ ಹಾಗೆ ಯೋಗ ಅಂದರೆ ಒಂದು ಆಪರೇಷನ್ ಥಿಯೇಟರ್ ಥರ ನಾವು ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗಡೆ ನಮ್ಮಲ್ಲಿರುವಂಥ ಬಲಹೀನತೆಗಳು ಸರಿ ಮಾಡಿಕೊಂಡು ಪ್ಯಾಚಪ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ನೀಟಾಗಿ ಹೊರಗಡೆ ಬರಬೇಕು. ನಾವು ಸುಮ್ಮನೆ ಓದಾ ಪುಟ್ಟ ಬಂದ ಪುಟ್ಟ ಅಂದರೆ ಏನೂ ಕೆಲಸ ಆಗಲಿಲ್ಲ. ಬಲಹೀನತೆ ಹಂಗೆ ಇರುತ್ತೆ, ಗಡ್ಡೆ ಹಂಗೆ ಬೆಳೀತಾ ಇರುತ್ತೆ, ರೋಗ ಹಂಗೆ ಹರಡ್ತಾನೆ ಇರುತ್ತೆ. OT ಒಳಗಡೆ ಹೋಗಿ ಒಂದು ಟೀ ಕುಡ್ಕೊಂಡು ಬರೋದಲ್ಲ, ಒಳಗಡೆ ಹೋದ ಮೇಲೆ ಆಪರೇಷನ್ ಆಗಬೇಕು. ಹಾಗೆ ಅವ್ಯಕ್ತ ಮುರಳಿಯನ್ನು ಹಿಡಿದುಕೊಂಡು ಬಹಳ ಏಕಾಂತವಾಸಿಗಳಾಗಿ ಅಂತರ್ಮುಖಿಗಳಾಗಿ ಅಂತರ್ದೃಷ್ಟಿಯಿಂದ ನಮ್ಮಲ್ಲಿರುವ ಸೂಕ್ಷ್ಮ ಬಲಹೀನತೆಗಳನ್ನು ಚೆಕ್ ಮಾಡಿಕೊಂಡಾಗ ಯಾವುದು ವ್ಯರ್ಥ ಇದೆ ಅದನ್ನು ಕಟ್ ಮಾಡಬೇಕು. ಜ್ಞಾನದ ಕತ್ತರಿಯಿಂದ ಕಟ್ ಮಾಡಬೇಕು. ಬಾಬರವರು ತಿಳಿಸಿದರೆ ಯಾವುದು ನಮಗೆ ಒಳ್ಳೆಯದು, ಯಾವುದು ನಮಗೆ ಕೆಟ್ಟದ್ದು, ಯಾವುದು ಇಟ್ಕೊಳ್ಬೇಕು, ಯಾವುದು ಕಟ್ ಮಾಡಬೇಕು, ಅದನ್ನು ನೋಡಿಕೊಂಡು ನಾನೇ ಅದನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಪ್ರತಿಜ್ಞೆಯನ್ನು ಮಾಡಿ, ದೃಢ ಸಂಕಲ್ಪವನ್ನು ಮಾಡಿ, ನಮ್ಮಲ್ಲಿರುವ ಬಲಹೀನತೆಗಳನ್ನು ಮೊದಲು ನಾವು ಒಪ್ಪಿಕೊಂಡು ಅದನ್ನು ಸಲೀಸಾಗಿ ಕಟ್ ಮಾಡಿಬಿಡಲಿಕ್ಕೆ ಮನಸ್ಸು ಮಾಡಬೇಕು. ಯೋಗ ಅಂತಂದರೆ ಅದು ಒಂದು ಸಂಪ್ರದಾಯ ಆಗಬಾರ್ದು. ಯೋಗ ಅನ್ನೋದು ಸಮಯಕ್ಕೆ ತಕ್ಕಂತೆ ಮಾಡುವಂತಹ ಒಂದು ಹವ್ಯಾಸ ಆಗಬಾರ್ದು, ಚಟ ಆಗಬಾರ್ದು. ಮತ್ತು ಯೋಗ ಅನ್ನೋದು ಒಂದು ಸುಮ್ಮನೆ ಇಮ್ಯಾಜಿನೇಷರಿ ವರ್ಡ್, ಸುಮ್ಮನೆ ಒಂದು ಕಲ್ಪನೆಯ ಪ್ರಪಂಚವನ್ನಾಗಿ ಮಾಡಿಕೊಳ್ಬಾರ್ದು. ಯೋಗ ಅಂತಂದರೆ ನನಗೇನೋ ಒಂದು ಕಲ್ಪನೆ ಮಾಡಿಕೊಂಡಾಗ ಆನಂದ ಆಗುತ್ತೆ. ಆ ಆನಂದವನ್ನೇ ಯೋಗ ಅಂದ್ಕೊಂಡು ನಾವು ಕಾಲ ಕಳೆದು ಬಿಟ್ಟರೆ ಪರಿವರ್ತನೆ ಸಂಸ್ಕಾರದಲ್ಲಿ ಬರೋದಿಲ್ಲ. ಆ ಸಮಯದಲ್ಲಿ ತಾತ್ಕಾಲಿಕವಾದ ಖುಷಿ ನಿಮಗೆ ಸಿಗಬಹುದು. ಹೇಗೆ ಸ್ಥೂಲ ಆಟಿಕೆಗಳ ಜೊತೆ ಮಕ್ಕಳು ಆಡುವಾಗ ಆ ಬೊಂಬೆ ಆಟದಲ್ಲಿ ಒಂದು ಮಜವನ್ನು ಕಂಡುಕೊಳ್ಳುತ್ತೆ, ಹಾಗೆ ನಾವು ಕೂಡ ಕಲ್ಪನೆಯ ಬೊಂಬೆಗಳ ಅಥವಾ ಕಲ್ಪನೆಯ ಚಿತ್ರಗಳಲ್ಲಿ ನಮ್ಮನ್ನು ನಾವು ಇಮರ್ಜ್ ಮಾಡಿಕೊಂಡು ಒಂದು ಖುಷಿಯನ್ನು ಪಟ್ಟು ಆಟದಿಂದ ಹೊರಗಡೆ ಬಂದಂತೆ ಮಗುವಿನ ಥರ ನಾವು ಹೊರಗಡೆ ಬಂದಾಗ ಮತ್ತೆ ಆ ಮಗು ಆಟ ಮುಗಿದ ತಕ್ಷಣ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಲೆದಾಡೋದು, ಅಳೋದು, ಕರೆಯೋದು. ಹೇಗೋ ಹಾಗೆ ನಾವು ಯೋಗ ಸುಮ್ಮನೆ ಒಂದು ಕಲ್ಪನಾ ಲೋಕವನ್ನು ಮಾಡಿಕೊಂಡು ಹೋಗೋದು. ಒಂದಷ್ಟು ಈ ಹೊರಗಿನ ಪ್ರಪಂಚದ ಭಯದಿಂದ ಯಾವುದೋ ಕಲ್ಪನಾ ಲೋಕದಲ್ಲಿ ಹೋಗಿ ಅಲ್ಲೇನೋ ಒಂದಷ್ಟು ಸುತ್ತಾಡಿಕೊಂಡು ಬಹಳ ಚಂದ ಅನುಭವ ಆಯಿತು ಅಂತ ಹೊರಗಡೆ ಬರ್ತಿದ್ದಂಗೆ ಮತ್ತೆ ಕೋಪ, ಮತ್ತೆ ಭಯ, ಮತ್ತೆ ಚಿಂತೆ ಅಂತಂದರೆ ಅದು ಯೋಗ ಅಲ್ಲ. ಯೋಗ ಅಂದರೆ ಅದು ಆಪರೇಷನ್ ಥಿಯೇಟರ್. ಒಳಗಡೆ ಹೋದ ಮೇಲೆ ಅಲ್ಲೇನಾದರೂ ಒಂದಷ್ಟು ಸಿಗಬೇಕು ನಮಗೆ. ಸಿಕ್ಕಿಲ್ಲ ಅಂದರೆ ನಿಮ್ಮ ಸಂಶೋಧನೆ ಸರಿಯಿಲ್ಲ. ಹಂಗೆ ಒಂದು ವೇಳೆ ಒಂದು ದಿನ ಬರುತ್ತೆ ನಿಮ್ಮೊಳಗಡೆ ಏನೂ ಡಿಫೆಕ್ಟ್ ಸಿಗದೇ ಇರುವಂಥ ದಿನ ಬಂತು ಅಂದರೆ ತಿಳ್ಕೊಳ್ಳಿ, ಅವತ್ತು ನೀವು ಸಂಪನ್ನ ಆಗಿದಿರಿ, ಸಂಪೂರ್ಣ ಆಗಿದ್ರಿ, ಬಿಂದು ಆಗಿದ್ರಿ, ಸಾಕ್ಷಿ ಆಗಿದ್ರಿ,
ಬಾಪ್ ಸಮಾನ ಆಗಿದ್ದೀರಿ ಅಂತ, ಅವತ್ತು ಮಾತ್ರ ನಿಮಗೆ ಸ್ಕ್ಯಾನಲ್ಲಿ 100% ಅಕ್ಯುರಸಿ ತೋರಿಸುತ್ತೆ. ಏನೊಂದು ವೈರಸ್ಗಳಿಲ್ಲ, ಏನೊಂದು ಬ್ಯಾಕ್ಟೀರಿಯಾಗಳಿಲ್ಲ, ಏನೊಂದು ರೋಗ ಇಲ್ಲ, ಯಾವ ಗಡ್ಡೆಗಳು ಇಲ್ಲ, ಯಾವ ವೀಕ್ನೆಸ್ ಇಲ್ಲ ಅಂತ ಎಲ್ಲ ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಿ ತೋರಿಸ್ತಾ ಇದೆ. ಏನೊಂದು ಹೆಚ್ಚು ಕಡಿಮೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ಅಂತಂದರೆ ಅವತ್ತು ನಾವು ಸಂಪನ್ನ ಆಗಿದ್ದೀವಿ ಅಂತ ಅರ್ಥ. ಆ ಕಡೆ ಕ್ಷಣದವರೆಗೂ ಕೂಡ ಪ್ರತಿದಿನ ನೀವು ಯೋಗ ಮಾಡಿದಾಗ ಒಂದಲ್ಲ ಒಂದು ಸಿಗಬೇಕು ನಿಮಗೆ. ಬಲಹೀನತೆ ಇದೆ ಅಂತ ನಾನಿನ್ನೂ ಸಂಪನ್ನ ಆಗಿಲ್ಲ, ಬಲಹೀನತೆ ಮುಗಿದ ದಿನವೇ ನಾನು ಸಂಪನ್ನ. ಒಂದು ಆತ್ಮ ಇದೆ, ಇನ್ನೊಂದು ಪಾತ್ರ ಇದೆ. ಆತ್ಮ ಸಂಪೂರ್ಣವಾಗಿ ಇದೆ, ಆತ್ಮ ಭರ್ಭೂರಾಗಿದೆ, ಆತ್ಮ ಪರ್ಫೆಕ್ಟ್ ಆಗಿದೆ, ಆತ್ಮ ಪ್ಯೂರ್ಫುಲ್, ಪೀಸ್ಫುಲ್, ಬ್ಲಿಸ್ಫುಲ್ ಇದೆ. ಆತ್ಮ ಪರಮಾತ್ಮನ ಸಂತಾನ, ಚೈತನ್ಯ, ಚಿದಾನಂದ ಸ್ವರೂಪ ನಾನು. ಆದರೆ ಪಾತ್ರದ ಬಲಹೀನತೆಗಳನ್ನೆಲ್ಲ ಮರ್ಜ್ ಮಾಡಿ, ಅವುಗಳನ್ನೆಲ್ಲ ಕಟ್ ಮಾಡಿ ತೆಗೆದು, ಪಾತ್ರದಲ್ಲಿರುವ ದೋಷಗಳನ್ನು ಸಂಪೂರ್ಣವಾಗಿ ಸೈಡ್ ಮಾಡಿ, ಪಾತ್ರದಲ್ಲಿ ಸಂಪೂರ್ಣವಾದ ಸಮರ್ಥತೆಯನ್ನು ತುಂಬಿಸಿ, ಆತ್ಮ ಎಷ್ಟು ಪವರ್ಫುಲ್ ಆಗಿದೆಯೋ ಪಾತ್ರನೂ ಅಷ್ಟೇ ಪವರ್ಫುಲ್ ಈಕ್ವಲ್ ಆದಾಗ ನಾನು ಸಂಪನ್ನ ಆಗಿರ್ತೀನಿ. ಪಾತ್ರ ಅಂದರೆ ಈಗ ಬ್ರಾಹ್ಮಣ ರೋಲ್ ನಾವೇನು ಮಾಡ್ತಾ ಇದ್ದೀವಿ ಆ ರೋಲ್.
ಶಾಂತಿ. ಪ್ರತಿ ಸಲ ಯೋಗ ಮಾಡಿದಾಗಲೂ ಸಹ ನಮ್ಮಲ್ಲಿರುವ ಸೂಕ್ಷ್ಮ ಬಲಹೀನತೆಗಳನ್ನು, ಸೂಕ್ಷ್ಮ ದೋಷಗಳನ್ನು ನಾವೇ ಸ್ಕ್ಯಾನ್ ಮಾಡಿಕೊಂಡು, ನಾವೇ ಹುಡುಕಿಕೊಂಡು ಅದನ್ನು ನಾವೇ ತೆಗೆಯುವ ಪ್ರಯತ್ನವನ್ನು ಮಾಡದ ಹೊರತು ಅದು ಯೋಗ ಅಲ್ಲ. ಯೋಗ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ಯೋಗ ಒಂದು ಟೈಮ್ ಪಾಸ್ ಅಲ್ಲ. ಯೋಗ ಒಂದು ಸಂಪ್ರದಾಯ ಅಲ್ಲ. ಯೋಗ ಒಂದು ಹ್ಯಾಬಿಟ್ ಅಲ್ಲ. ಯೋಗ ಒಂದು ಆರ್ಡರ್ ಅಲ್ಲ. ಯೋಗ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಇರುವಂತಹ ಸೂಕ್ಷ್ಮದರ್ಶಕ, ಆಪರೇಷನ್ ಥಿಯೇಟರ್. ಪ್ರತಿ ಸಲ ಯೋಗಕ್ಕೆ ನಾವು ಕುಳಿತಾಗ ಒಂದಲ್ಲ ಒಂದು ಸೂಕ್ಷ್ಮ ಬಲಹೀನತೆ, ಸೂಕ್ಷ್ಮ ದೋಷ, ಸೂಕ್ಷ್ಮ ತಪ್ಪು ಹುಡುಕಲೇಬೇಕು. ನೀವು ನಿಮ್ಮ ತಪ್ಪುಗಳನ್ನು, ನಿಮ್ಮ ದೋಷಗಳನ್ನು ನೀವೇ ಹುಡುಕಿಕೊಂಡು ಆ ದೋಷಗಳಿಗೆ ಪರಿಹಾರವನ್ನು ಬಾಬಾರವರ ಮುರಳಿಯ ಆಧಾರದ ಮೇಲೆ ನೀವೇ ಕಂಡುಕೊಂಡು ಆ ದೋಷ, ಬಲಹೀನತೆ ಅಥವಾ ಪ್ರಮಾದಕ್ಕೆ ತಕ್ಕಂತೆ ನಾವು ಬಾಬಾರವರಲ್ಲಿ ಕ್ಷಮೆಯನ್ನು ಯಾಚಿಸಿ ಮತ್ತೊಮ್ಮೆ ಆ ದೋಷ, ಬಲಹೀನತೆ, ತಪ್ಪು ನನ್ನಿಂದ ಆಗದಂತೆ ನಾವೇ ದೃಢ ಪ್ರತಿಜ್ಞೆಯನ್ನು ಮಾಡಿ ನಮ್ಮಲ್ಲಿರುವ ಲೋಪದೋಷ, ಬಲಹೀನತೆಗಳನ್ನು ತೆಗೆದು ಬಿಸಾಡುವುದೇ ಯೋಗ. ಅದನ್ನು ಬಿಟ್ಟು ಆ ಯೋಗದೊಳಗಡೆ ನನ್ನೊಳಗಡೆ ಇರುವಂಥ ಕಳೆಯನ್ನು ಕೀಳದೆ, ಲೋಪದೋಷಗಳನ್ನು ಹುಡುಕದೆ, ನನ್ನ ತಪ್ಪಿನ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೆ, ಶ್ರೇಷ್ಠ ಶ್ರೀಮತವನ್ನು ಪಾಲಿಸುವ ದೃಢ ಪ್ರತಿಜ್ಞೆಯನ್ನು ಮಾಡದೆ, ಬಾಬಾರವರಲ್ಲಿ ಕ್ಷಮೆ ಕೇಳದೆ ಹೋದರೆ ಅದೆಂಥ ಯೋಗ, ಅದೆಂಥ ಪುರುಷಾರ್ಥ. ಆತ್ಮ ಪರ್ಫೆಕ್ಟ್ ಆಗಿದೆ. ನೀವು ಆತ್ಮಕ್ಕಾಗಿ ಏನೂ ಮಾಡಬೇಕಾಗಿಲ್ಲ, ಬರೀ ನೆನಪು ಮಾಡಿದರೆ ಸಾಕು ಆತ್ಮ ಪರಮಾತ್ಮನನ್ನು. ಆತ್ಮ ಪರ್ಫೆಕ್ಟ್ ಆಗಿದೆ, ಪರಮಾತ್ಮ ಪರ್ಫೆಕ್ಟ್ ಆಗಿದ್ದಾರೆ, ಅವರನ್ನು ನೀವು ಏನೂ ಮಾಡುವ ಅವಶ್ಯಕತೆ ಇಲ್ಲ. ಇದ್ದಂಗೆ ನೀವು ಅಂದ್ಕೊಂಡು ಯಥಾರ್ಥವಾಗಿ ನೆನಪು ಮಾಡಿದ್ರೆ ಅದು ರಾಜಯೋಗ. ರಾಜಯೋಗ ನಿಮ್ಮನ್ನು ನೀವು ಆತ್ಮ ಅಂತ ನೆನಪು ಮಾಡಿ ಪರಮಾತ್ಮನನ್ನು ನೆನಪು ಮಾಡೋದಷ್ಟೆ. ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದು. ಅದಕ್ಕೆ ಯೋಗ ಮಾಡಿ ಅನ್ನಲ್ಲ, ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ. ನೆನಪು ಮಾಡೋದು ಬೇರೆ, ಯೋಗ ಬೇರೆ. ಯೋಗ ಅಂದರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಇರುವುದಂಥ ಒಂದು ಸಾಧನ, ಒಂದು ಪ್ರೋಸೆಸ್, ಒಂದು ಫಾರ್ಮುಲಾ. ಆದರೆ ನೆನಪು ಸಹಜವಾಗಿ ಬಳಸಿದರೆ ಈ ಪದ, ನನ್ನನ್ನು ನೆನಪು ಮಾಡೋದು ಅಂತ ಹೇಳ್ತೀನಿ. ಯೋಗ ಅಂದರೆ ಅದು ಬೇರೆ, ಅದು ಮತ್ತೆ ಬೇರೆ ಬೇರೆ ಅರ್ಥಗಳನ್ನು ನೋಡ್ತೀರಿ ನೀವು. ಯೋಗ ಅಲ್ಲ, ಇದು ಬರೀ ನೆನಪು. ಯಾಕಂದರೆ ನಾವು ಮರೆತಿದ್ವಿ, ನೆನಪು ಮಾಡಿದ್ವಿ, ಅಷ್ಟೇ ಸಿಂಪಲ್. ಇದ್ರಾಗೇನೋ ದೊಡ್ಡ ಪ್ರೋಸೆಸ್ ಆಗಬೇಕಾಗಿಲ್ಲ. ಮರೆತಿರೋದು ನೆನಪು, ಪ್ರಜ್ಞೆ ತಪ್ಪಿರೋದು ಪ್ರಜ್ಞೆ ಬಂತು, ಅದಕ್ಕೆ ಸ್ಮೃತಿ. ಆತ್ಮಕ್ಕೆ ಸ್ಮೃತಿ ಕೊಡಲಿಕ್ಕೆ ಬಂದಿದ್ದೀನಿ ಅಂದರು.
ಆತ್ಮದ ಸ್ಮೃತಿಯ ಜೊತೆಗೆ ಈಗ ಪರಮಾತ್ಮ ಏನಾಗಬೇಕು ಅನ್ನುವ ಸ್ಮೃತಿ, ಪರಮಧಾಮ ಎಲ್ಲಿದೆ ಅನ್ನೋ ಸ್ಮೃತಿ, ನಾನೇನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನುವ ಸ್ಮೃತಿ, ಎಲ್ಲ ಸ್ಮೃತಿಗಳು ಈ ಒಂದು ಆತ್ಮದ ಸ್ಮೃತಿಯಲ್ಲಿ ಸಮಾವೇಶವಾಗಿತ್ತು. ಆತ್ಮದ ಸ್ಮೃತಿ ಬಂದ ತಕ್ಷಣವೇ ಎಲ್ಲವೂ ಟಕ 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 ಎಲ್ಲ ಸ್ಮೃತಿಗಳು ಬಂತು. ನೆನಪಷ್ಟೇ ಮರೆತೋಗಿತ್ತು, ನೆನಪು ಬಂತು. ಅದು ಏನೂ ಅಲ್ಲಿ ತೊಂದರೆ ಇಲ್ಲ, ಆತ್ಮದಲ್ಲಿ ಏನೂ ದೋಷ ಇಲ್ಲ. ಆತ್ಮ ಸದಾ ಬರ್ಬೋರು, ಸದಾ ಸಚ್ಚಿದಾನಂದ ಸ್ವರೂಪ, ಸದಾ ಪ್ರೇಮ ಸ್ವರೂಪ. ಆದರೆ ಬ್ರಾಹ್ಮಣ ಅನ್ನೋದು ಪಾತ್ರ ಮಾಡ್ತಿದ್ದೀನಿ ನಾನೀಗ. ಶೂದ್ರ ಅನ್ನೋ ಪಾತ್ರದಲ್ಲಿದ್ದವನು ಈಗ ಬ್ರಾಹ್ಮಣ ಅನ್ನೋ ಪಾತ್ರಕ್ಕೆ ಬಂದಿದ್ದೀನಿ. ಆ ಪಾತ್ರದಲ್ಲಿರುವ ಬಲಹೀನತೆಗಳನ್ನು ಸರಿಪಡಿಸಿಕೊಂಡು ಸಮರ್ಥನಾಗೋದು, ಅಸಮರ್ಥನಿಂದ ಸಮರ್ಥನಾಗೋದು, ದೋಷದಿಂದ ದೋಷ ಮುಕ್ತನಾಗೋದು, ಬಲಹೀನನಿಂದ ಬಲವಂತನಾಗುವುದು, ಅಪವಿತ್ರನಿಂದ ಪವಿತ್ರನಾಗುವುದು, ಅಶುದ್ಧದಿಂದ ಶುದ್ಧನಾಗುವುದು. ಇದು ಪಾತ್ರದ ಪರಿವರ್ತನೆ. ಪಾತ್ರಕ್ಕಾಗಿ ಶ್ರೀಮತ, ಪಾತ್ರದ ಪರಿವರ್ತನೆಗಾಗಿ ಜ್ಞಾನ, ಪಾತ್ರದ ಲೋಪದೋಷಗಳನ್ನು ತಿದ್ದುಕೊಳ್ಳೋದಕ್ಕೆ ಯೋಗ ಅಷ್ಟೆ. ಹಾಗಿದ್ರೆ ಯಾವ್ಯಾವ ಪ್ರಕಾರದಲ್ಲಿ ನಮ್ಮಲ್ಲಿ ದೋಷಗಳಿರುತ್ತೆ, ಹೆಂಗೆ ಚೆಕ್ ಮಾಡಿಕೊಳ್ಳೋದು? ಭಾಳ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಪಾತ್ರ ಮಾಡೋದು ಬರೀ 3 ಕೆಲಸ ಮಾತ್ರ. ಯಾರದ್ದೇ ಪಾತ್ರ ಇರಲಿ, ಅವತ್ತಿನಿಂದ ಇವತ್ತಿನ ತನಕ ಎಲ್ಲ ಜನ್ಮಗಳಲ್ಲೂ ನಾವು ಮಾಡಿದ್ದು ಬರೀ 3 ಕೆಲಸ ಅಷ್ಟೆ. ಬರೀ 3 ವಿಷಯಗಳಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ ಸಾಕು. ಆತ್ಮ ಏನೂ ಮಾಡೋದಿಲ್ಲ. ಆತ್ಮ ಸ್ಮೃತಿ ಇತ್ತು ಅಂದರೆ ತನ್ನ ನೆನಪಿನಲ್ಲಿರುತ್ತೆ, ಸ್ಮೃತಿ ಇಲ್ಲ ಅಂದರೆ ಸುಮ್ಮನೆ ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಸೆನ್ಸ್ ಅಷ್ಟೇ ಇರುತ್ತೆ, ಇನ್ನೇನೂ ಇರಲ್ಲ. ಆತ್ಮ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುತ್ತೆ, ವಿಸ್ಮೃತಿ ಆದರೆ ಪಾತ್ರದಲ್ಲಿ ಬರುತ್ತೆ ಆತ್ಮ ಅಷ್ಟೇ. ಆದರೆ ಪಾತ್ರದಲ್ಲಿ ಏನೇನು ಮಾಡಬೇಕು, ಏನು ಮಾಡಬಹುದು? ಪಾತ್ರದಲ್ಲಿ 3 ಕೆಲಸಗಳನ್ನು ಮಾಡ್ತೀವಿ. ಒಂದು ಸಂಕಲ್ಪ, ಇನ್ನೊಂದು ಶಬ್ದ, ಇನ್ನೊಂದು ಕರ್ಮ. ಸಂಕಲ್ಪ, ಶಬ್ದ, ಕರ್ಮ, ಇದನ್ನೇ ಮನವಚನ ಕರ್ಮ ಅಂತ ಹೇಳ್ತಾರೆ. ಮನವಚನ ಕರ್ಮ ಇದನ್ನೇ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಇಷ್ಟೇ ಸಿಂಪಲ್. ಪಾತ್ರ ಮಾಡೋದು 3 ಕೆಲಸ. ಇನ್ನೇನು ಮಾಡ್ತೀವಿ ನಾವು? ಒಂದು ಆಲೋಚನೆ ಮಾಡ್ತೀವಿ, ಇನ್ನೊಂದು ಮಾತಾಡ್ತೀವಿ, ಇನ್ನೊಂದು ಕರ್ಮ ಮಾಡ್ತೀವಿ. ದೋಷ ಆದರೆ ಎಷ್ಟು ಪ್ರಕಾರದಲ್ಲಿ ಆಗಬೇಕು? ಈ 3 ಆಗಬೇಕು. ಒಂದು ಸಂಕಲ್ಪದಲ್ಲಿ ದೋಷ ಇರಬೇಕು, ಇಲ್ಲ ಮಾತಲ್ಲಿ ದೋಷ ಇರಬೇಕು, ಇಲ್ಲ ಕರ್ಮದಲ್ಲಿ ದೋಷ ಇರಬೇಕು. ಕರ್ಮ ಅಂದರೆ ಅಲ್ಲಿ ಹೇಳೋದು, ಕೇಳೋದು, ಇನ್ನೊಂದು ಮತ್ತೊಂದು ಅಷ್ಟು ಬರುತ್ತೆ. ಸಂಘ, ತಿನ್ನೋದು, ಕುಡಿಯೋದು, ನೋಡೋದು ಎಲ್ಲ 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 ಕರ್ಮದಲ್ಲಿ ಬರುತ್ತೆ. ಹಾಗೆ ನೋಡಿದರೆ ಸಂಕಲ್ಪನೂ ಸೂಕ್ಷ್ಮ ಕರ್ಮ, ಮಾತಾಡೋದು ಸ್ಥೂಲ ಕರ್ಮ. ಅದರ ಜೊತೆಗೆ ಇವೆಲ್ಲವೂ ಕೂಡ, ಉಳಿದೆಲ್ಲವೂ ಕೂಡ ಕರ್ಮಗಳಲ್ಲಿ ಬರುತ್ತೆ. ಆಲ್ಮೋಸ್ಟ್ ಕರ್ಮ ಕ್ಷೇತ್ರದಲ್ಲಿ ನಾವು ಕರ್ಮ ಮಾಡಲಿಕ್ಕೆ ಬಂದಿದ್ದೀವಿ. ಒಂದು ಸಂಕಲ್ಪದ ಮುಖಾಂತರ, ಶಬ್ದದ ಮುಖಾಂತರ, ಇಲ್ಲ ಸ್ಥೂಲ ಕಾರ್ಯದ ಮುಖಾಂತರ. ಭಾಳ ಸಿಂಪಲ್ ಆಯ್ತಲ್ಲ. ಈಗ 3 ಸಬ್ಜೆಕ್ಟ್ ನಮಗಿರೋದು. ಈ 3 ಸಬ್ಜೆಕ್ಟನ್ನು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ. ಒಂದು ಡಿಗ್ರಿ ತೊಗೊಳ್ಬೇಕಂದ್ರೆ 10-20 ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಬೇಕಾಗತ್ತೆ. ಒಂದು PhD ಮಾಡಬೇಕಂದ್ರೆ ತುಂಬ ಪುಸ್ತಕಗಳನ್ನು ಓದಬೇಕಾಗತ್ತೆ. ಆದರೆ ಇಲ್ಲಿ ಏನೂ ಇಲ್ಲ, ಸಿಂಪಲ್. ಯೋಗದಲ್ಲಿ 3 ಥರ ಚೆಕ್ ಮಾಡ್ಕೊಳ್ಳಿ. ಇವತ್ತು ಯೋಗ ಮಾಡಿದ್ರೆ ಇವತ್ತಿಂದಷ್ಟೇ ಚೆಕ್ ಮಾಡ್ಕೊಳ್ಳಿ. ನಿನ್ನೆದು ನೋಡಬೇಡಿ, ನಾಳೆದು ನೋಡಬೇಡಿ. ಇವತ್ತು ಸರಿ ಹೋಗಿದೆಯಾ ಅಷ್ಟೇ. ಇವತ್ತೇನು ದೋಷ ಇತ್ತು ಅದು ನಾಳೆಗೆ ಆಗಬಾರ್ದು. ಇಷ್ಟೇ ಮಾಡ್ಕೊಳ್ತಾ ಹೋಗಿ. ಬರೀ 24x7 ಈ 3 ಪ್ರಕಾರದಲ್ಲಿ ಏನು ನಡೀತಾ ಇದೆ ಅಂತ ಸುಮ್ಮನೆ ಅಬ್ಸರ್ವ್ ಮಾಡಿ ಸಾಯಂಕಾಲ ನುಮಾಶ್ಯಾಮ ಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೆಳಗ್ಗೆ ಅಮೃತ ವೇಳೆಯಲ್ಲಿ ಆತ್ಮದ ಸ್ಮೃತಿ ಮಾಡಿ, ಬಾಬಾರವರ ಪ್ರೀತಿ, ಮನೆಯ ಪ್ರೀತಿಯನ್ನು, ಆನಂದವನ್ನು ಅನುಭವ ಮಾಡಿ, ಕೊನೆಗೆ ಇವತ್ತು ಪಾತ್ರದಲ್ಲಿ ಸಂಕಲ್ಪ, ಮಾತು, ಕರ್ಮದಲ್ಲಿ ಯಾವುದೊಂದು ದೋಷಗಳಾಗದಂತೆ, ಯಾವ ಒಂದು ಬಲಹೀನತೆಗೂ ಸಿಕ್ಕಾಕೊಳ್ಳದಂತೆ ಸ್ಪಷ್ಟವಾಗಿ ಸಮರ್ಥ ಕರ್ಮ, ಸಮರ್ಥ ಮಾತು, ಸಮರ್ಥ ಆಲೋಚನೆಗಳನ್ನು, ಸಾತ್ವಿಕ ಆಲೋಚನೆಗಳನ್ನೇ ಮಾಡ್ತೀನಿ ಅನ್ನುವಂಥ ದೃಢ ಪ್ರತಿಜ್ಞೆ ಮಾಡಿ ದಿನವನ್ನು ಆರಂಭ ಮಾಡೋಣ. ದಿನಪೂರ್ತಿ ಆ ಪಾತ್ರದಲ್ಲಿ ಏನು ನಾವು ಪ್ರತಿಜ್ಞೆ ಮಾಡಿದ್ವಿ ಆ ಅಲರ್ಟಲ್ಲಿ ಇದ್ದುಕೊಂಡು, ಆತ್ಮದ ಸ್ಮೃತಿಯಲ್ಲೇ ಇದ್ದುಕೊಂಡು ಸಾಕ್ಷಿಯಾಗಿ ಪಾತ್ರವನ್ನು ನೋಡ್ತಾ 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 ಹೋಗೋಣ. ಸಂಕಲ್ಪದಲ್ಲಿ ವ್ಯರ್ಥ ಇದೆಯಾ, ಸಮರ್ಥ ಇದೆಯಾ?
ಪರಚಿಂತನೆ ಇದೆಯಾ, ಸ್ವಚಿಂತನೆ ಇದೆಯಾ, ಸ್ವಾಧೀನದಲ್ಲಿದ್ದೀನ, ಪರಾಧೀನದಲ್ಲಿದ್ದೀನ, ಇದನ್ನು ನೋಡ್ಕೊಳ್ಳಿ. ಆಲೋಚನೆಗಳಲ್ಲಿ ಶುಭ ಭಾವನೆ ಇದೆಯಾ, ಅಶುಭ ಭಾವನೆ ಇದೆಯಾ, ವ್ಯರ್ಥ ಇದೆಯಾ, ಸಮರ್ಥ ಇದೆ, ಇಷ್ಟು ಆಲೋಚನೆ ನೋಡ್ಕೊಳ್ಳಿ. ಮಾತು ಕಟುವಾಗಿದೆಯಾ, ವ್ಯರ್ಥವಾಗಿದೆಯಾ, ಇನ್ನೊಬ್ಬರಿಗೆ ನೋಯಿಸುವಂತಿದೆಯಾ ನೋಡ್ಕೊಳ್ಳಿ. ಇಲ್ಲ ಶುಭವಾಗಿರುವುದನ್ನು, ಒಳ್ಳೆಯ ಮಾರ್ಗದರ್ಶನವನ್ನು, ಒಳ್ಳೆಯ ವಿಶಾಲವಾದ ವಿಚಾರಗಳನ್ನೇ ಮಾತಾಡಿದರೆ ನೋ ಪ್ರಾಬ್ಲಮ್. ಕರ್ಮದಲ್ಲಿ ಶಾರೀರಿಕವಾಗಿ ಸಂಪಾದನೆಗಾಗಿ ಆಗಿರ್ಬೋದು, ಸಂಬಂಧಗಳನ್ನು ನಿಭಾಯಿಸಲಿಕ್ಕಾಗಿರ್ಬೋದು, ಅಥವಾ ನನ್ನ ಪಾತ್ರದಲ್ಲಿ ಬರುವ ಇವತ್ತಿನ ಕರ್ಮಗಳನ್ನು ನಾನು ಸಾತ್ವಿಕ ಕರ್ಮಗಳನ್ನು ಮಾಡಿದಿನ, ಸಮರ್ಥವಾಗಿ ಮಾಡಿದಿನ, ಶುಭ ಚಿಂತನೆಯಿಂದ ಮಾಡಿದಿನ, ಇಷ್ಟು ಚೆಕ್ ಮಾಡ್ಕೊಳ್ಳಿಕ್ಕೆ ಸಾಕು. ನಮ್ಮ ಇಂಟೆನ್ಷನ್ ಕರೆಕ್ಟ್ ಇರಬೇಕು. ಪ್ರೆಸೆಂಟೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಒಳಗಡೆ ಇಂಟೆನ್ಷನ್ ಕರೆಕ್ಟ್ ಇರಲಿ. ಪ್ರೆಸೆಂಟೇಷನಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ರೀ, ಅವರಷ್ಟು ಚೆನ್ನಾಗಿ ನನಗೆ ಬರೀಲಿಕ್ಕೆ ಬರಲಿಲ್ಲ, ಅವರಷ್ಟು ಚೆನ್ನಾಗಿ ನನಗೆ ಪೇಂಟ್ ಮಾಡಲಿಕ್ಕೆ ಬರಲಿಲ್ಲ, ಅವರಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲಿಲ್ಲ, ಪ್ರೆಸೆಂಟೇಷನ್ ಫಾಲ್ಟ್, ನೋ ಪ್ರಾಬ್ಲಮ್. ಆದರೆ ಇಂಟೆನ್ಷನ್ ಕರೆಕ್ಟ್ ಇರಲಿ. ಅಡುಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಮಾಡೋದರಲ್ಲಿ, ಚಪಾತಿ ಮಾಡೋದರಲ್ಲಿ, ಪಲ್ಯ ಮಾಡೋದರಲ್ಲಿ, ಅನ್ನ ಮಾಡೋದರಲ್ಲಿ, ಸಾಂಬಾರು ಮಾಡೋದರಲ್ಲಿ ಸ್ವಲ್ಪ ವ್ಯತ್ಯಾಸ ರುಚಿಯಲ್ಲಾದರೂ ಪರವಾಗಿಲ್ಲ. ಆದರೆ ಆಲೋಚನೆ ತಪ್ಪಾಗಿರಬಾರ್ದು, ದುರಾಲೋಚನೆಯಿಂದ ಮಾಡಿರಬಾರ್ದು, ಕೆಟ್ಟ ದೃಷ್ಟಿಯಿಂದ ಮಾಡಿರಬಾರ್ದು, ಕೆಟ್ಟ ಭಾವನೆಯಿಂದ ಮಾಡಿರಬಾರ್ದು. ಉಪ್ಪು ಹಾಕೋ ಬದಲಿಗೆ ಇನ್ನೇನೋ ಹಾಕಿಬಿಟ್ರೆ ತಿಂದು ಬದುಕಬೇಕಾದಂಥ ಜೀವ ತಿಂದು ಸತ್ತು ಹೋಗಬಹುದು. ಯಾಕೆ? ಅಡುಗೆ ಮಾಡಿದೆ ಕರ್ಮ, ಆದರೆ ಇಂಟೆನ್ಷನ್ ರಾಂಗ್ ಇತ್ತು. ಉಪ್ಪಿನ ಜಾಗದಲ್ಲಿ ಸ್ವಲ್ಪ ಬೇರೆ ಬಿತ್ತು ಅಂದರೆ ಅದು ಬೇರೆಯೇ ಆಗೋಗುತ್ತೆ. ಹೇಗೋ ಹಾಗೆ ಸ್ಥೂಲವಾಗಿ ನೀವು ಹಾಕ್ಲಿಕ್ಕೆ ಆಗಲಿಲ್ಲ, ಮನಸ್ಸಿಂದನೂ ಹಾಕ್ತಿದ್ರೆ, ಸ್ಥೂಲವಾಗಿ ಉಪ್ಪೇ ಹಾಕಿದ್ರಿ, ಉಪ್ಪಿನ ಜಾಗದಲ್ಲಿ ವಿಷಯ ಹಾಕಲಿಲ್ಲ ಅಂದ್ಕೊಳ್ಳಿ, ಆದರೆ ಮನಸ್ಸಲ್ಲಿ, ಭಾವನೆಯಲ್ಲಿ ಯಾಕಾದರೂ ಗಂಟು ಬಿದ್ನೋ, ಇವ್ರಿಗೆ ಯಾಕೆ ನಾನು ಮಾಡಿ ಹಾಕಬೇಕು, ಇದನ್ನು ತಿಂದ ಹಾಳಾಗಿ ಹೋಗಲಿ, ಇವ್ರ ಬುದ್ಧಿ ಭ್ರಷ್ಟ ಆಗಲಿ, ಇವ್ರ ನಾಶ ಆಗಲಿ ಅಂತ ಒಳಗಡೆ ಸಂಕಲ್ಪದಲ್ಲಿ ದುರಾಲೋಚನೆಯಿಂದ ವಿಷವನ್ನು ಬೆರೆಸಿದ್ರೆ, ನೋಡಲಿಕ್ಕೆ ಊಟ ಆದರೆ ಅದರೊಳಗಡೆ ವಿಷ, ಕೋಪ, ದ್ವೇಷ, ಅಸೂಯೆ, ಅದು ಕೂಡ ವಿಷದ ಸಮಾನನೇ. ಈ ಸ್ಥೂಲ ವಿಷಕ್ಕಿಂತ ಸೂಕ್ಷ್ಮ ವಿಷ ಬಹಳ ಡೇಂಜರ್ ಆಗಿ ಕೆಲಸ ಮಾಡುತ್ತೆ ಅದು. ಅದಕ್ಕೆ ಬ್ರಹ್ಮಕುಮಾರೀಸಲ್ಲಿ ಬ್ರಹ್ಮಭೋಜನಕ್ಕೆ ಅಷ್ಟು ಮಹತ್ವ ಇರುವಂಥದ್ದು. ಆಹಾರ ಪದ್ಧತಿಯಲ್ಲಿ ಕಟ್ಟುನಿಟ್ಟಾದ ನಿಯಮವನ್ನು ಬಾಬಾರವರು ಇಟ್ಟಿರುವಂಥದ್ದು. ಯಾಕೆ ಅಂದರೆ ಇವತ್ತು ಸ್ಥೂಲವಾಗಿ ನೋಡಲಿಕ್ಕೆ ಅದು ಊಟದ ಥರ ಕಾಣಿಸ್ತಾ ಇದೆ, ಒಳಗಡೆ ಆಲೋಚನೆಗಳ ದೃಷ್ಟಿಯಲ್ಲಿ ಅದನ್ನು ನೋಡಿಬಿಟ್ಟು ಸ್ಕ್ಯಾನ್ ಮಾಡಿದರೆ ಬರೀ ಕೋಪ, ಬರೀ ದ್ವೇಷ, ಬರೀ ನೋವು, ಬರೀ ಚಿಂತೆ, ಬರೀ ಬಿಸ್ನೆಸ್. ಆ ವೈರಸ್ಗಳೇನಾದರೂ ಕಾಣಿಸೋ ಥರ ಇದ್ದುಬಿಟ್ಟಿದ್ರೆ, ಆ ಆಲೋಚನೆಗಳ ವೈರಸ್ಗಳೇನಾದರೂ ನೋಡುವಂಥ ಒಂದು ಸ್ಕ್ಯಾನ್ ಮಾಡುವಂಥ ಮಷಿನ್ ಏನಾದರೂ ಇದ್ದುಬಿಟ್ಟಿದ್ರೆ, ನಾವು ತಿನ್ನೋ ಊಟದ ತುಂಬೆಲ್ಲ ಸ್ಥೂಲವಾದ ವಿಷ ಅಂತೂ ಇವತ್ತು ಸಿಕ್ಕೇ ಸಿಗುತ್ತೆ ಬಿಡಿ. ಸ್ಕ್ಯಾನ್ ಮಾಡೋದ್ರಿಂದ, ಟೆಸ್ಟ್ ಮಾಡೋದ್ರಿಂದ ವಿಷ ಪದಾರ್ಥವನ್ನೇ ತಿಂತಾ ಇದ್ದೀವಿ ಸ್ಥೂಲವಾಗಿ. ಆದರೆ ಸೂಕ್ಷ್ಮವಾಗಿ ಏನಾದರೂ ಇವರು ಕೋಪದಿಂದ ಮಾಡಿದ್ದಾರೆ, ಇವರು ದುಃಖದಿಂದ ಮಾಡಿದ್ದಾರೆ, ಬೇಜಾರಿಂದ ಮಾಡಿದ್ದಾರೆ, ಸಂಕಟದಿಂದ ಮಾಡಿದ್ದಾರೆ, ನೋವಿನಿಂದ ಮಾಡಿದ್ದಾರೆ ಅಂತ ಏನಾದರೂ ಚೆಕ್ ಮಾಡೋ ಮಷಿನ್ ಬಂದುಬಿಟ್ಟಿದ್ರೆ, ನೀವು ಪ್ಲೇಟ್ ತುಂಬ ಅನ್ನ ನೋಡ್ತಿರಲಿಲ್ಲ, ಬರೀ ಆ ಬ್ಯಾಕ್ಟೀರಿಯಾಗಳು ನೋಡಬೇಕಾಗ್ತಿತ್ತು. ಅಷ್ಟು ಇವತ್ತು ಮನಸ್ತಾಪದಲ್ಲಿ ಎಲ್ಲರೂ ನಾವಿದ್ದೀವಿ. ಹಾಗೆ ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ಎಷ್ಟು ಆ ದುರಾಲೋಚನೆಗಳು, ಆ ನೋವು, ಆ ಸಂಕಟ, ಆ ಭಯ, ಆ ದುಃಖದಿಂದ ನಾವೇನಾದರೂ ಕರ್ಮ ಮಾಡಿದರೆ, ಆ ಕರ್ಮದ ಮೇಲೆ, ಆ ಕರ್ಮದಿಂದ ಆಗುವಂಥ ಲಾಭ ತಗೊಳ್ಳುವಂಥವ್ರ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಕರ್ಮ ಶುದ್ಧಿ ಆಗಬೇಕು, ನಮ್ಮ ವಾಚಾ ಶುದ್ಧಿ ಆಗಬೇಕು ಅಂದರೆ ನಮ್ಮ ಸಂಕಲ್ಪಗಳು ಶುದ್ಧಿ ಆಗಬೇಕು. ಈ ಮೂರೂ ಶುದ್ಧ ಆಗಬೇಕು ಅಂತಾನೆ ಪಾತ್ರದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಹೇಳೋದು. ಅದಕ್ಕಾಗಿಯೇ ಶ್ರೀಮತವನ್ನು ಕೊಟ್ಟಿರೋದು ಬಾಬಾರವರು. ನೀವು ಸಾತ್ವಿಕವಾದ ಊಟವನ್ನು ಹೇಗೆ ತಯಾರು ಮಾಡಬೇಕು, ಹೇಗೆ ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿ ಸಕಾರಾತ್ಮಕವಾದ ಶ್ರೇಷ್ಠ ಚಿಂತನೆಯಲ್ಲಿ ಆಹಾರವನ್ನು ತಯಾರು ಮಾಡಬೇಕು, ಆನಂದದಿಂದ ತಯಾರು ಮಾಡಬೇಕು, ಪ್ರೀತಿಯಿಂದ ತಯಾರು ಮಾಡಬೇಕು, ಖುಷಿಯಿಂದ ತಯಾರು ಮಾಡಬೇಕು, ಅದಕ್ಕೆ ದೃಷ್ಟಿ ಕೊಡಬೇಕು, ಶುಭ ಭಾವನೆ ತುಂಬಿಸಬೇಕು. ಆಗ ಅದು ಅನ್ನವಾಗಿ ಉಳಿಯುತ್ತೆ. ಇಲ್ಲ ಅಂದರೆ ವಿಷವಾಗುತ್ತೆ. ನೋಡಲಿಕ್ಕೆ ವಿಷದ ರೂಪದಲ್ಲಿರುವ ಅನ್ನ ಅಷ್ಟೇ ಅದು. ಅದಕ್ಕೆ ಇವತ್ತು ಹೊರಗಡೆ ಎಲ್ಲೂ ತಿನ್ನಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಕಡೆ ಕೊಳಕು ಮನಸ್ಸುಗಳು ನಮ್ಮ ಅನ್ನದ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ನಮ್ಮ ಆರೋಗ್ಯದ ಜೊತೆ ಬಿಸ್ನೆಸ್ ಮಾಡ್ತಿದ್ದಾರೆ. ಹೆಂಗೆ ಮಾಡಿದರೆ ಇದನ್ನು ಜಾಸ್ತಿ ಮಾಡ್ಬೋದು, ಹೆಂಗೆ ಮಾಡಿದರೆ ನಾವು ಇದರ ಲಾಭ ತೆಗಿಬೋದು ಅಂತ ನೋಡ್ತಾರೆ. ಎಲ್ಲರೂ ಕೂಡ ಎಷ್ಟು ನಾವು ಇದನ್ನು ಲಾಭ ಇಲ್ಲದೇ ಎಲ್ರಿಗೂ ಕೊಟ್ಟು ತೃಪ್ತಿ ಪಡಿಸ್ಬೋದು ಅಂತ ನೋಡೋರು ಅಲ್ಲೊಂದಿಷ್ಟು ಇಲ್ಲೊಂದಷ್ಟು, ನೂರಕ್ಕೊಬ್ಬರು ಇಬ್ಬರು ಪುಣ್ಯಾತ್ಮರು ಈ ಕಲಿಯುಗದಲ್ಲಿ. ಆ ಬಿಸ್ನೆಸ್ಸೇ ಆಗಿರತಕ್ಕಂತಹ ವಿಷಪೂರಿತ ಆಲೋಚನೆಗಳಿಂದ ತುಂಬಿರತಕ್ಕಂಥ ಊಟವನ್ನು ಸವಿದು ನಾವಿನ್ನಷ್ಟು ಕಾಲ ಸುಖವಾಗಿ ಬದುಕಬಲ್ಲೆವು. ಬರೀ ಊಟದ್ದು ಮಾತ್ರ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ವ್ಯವಹಾರಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ್ಯ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ನೋವು, ಸಂಕಟ, ಬಾಧೆ, ಭಯ, ದುಃಖ, ಅಶಾಂತಿ, ಜಿಗುಪ್ಸೆ, ನಿರಾಸೆ, ಅವಮಾನ, ನಿಂದ, ಅಪಮಾನ ಏನೆಲ್ಲ ರೀತಿಯಲ್ಲಿ ಅದರಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಅಂಥದ್ದೇ ಆಲೋಚನೆಗಳು, ಅಂಥದ್ದೇ ಮಾತುಗಳು, ಅಂಥದ್ದೇ ಕರ್ಮಗಳು, ಅಂಥದ್ದೇ ಜನಗಳು, ಅಂಥದ್ದೇ ವಾತಾವರಣದಲ್ಲಿ ನಾವು ಇದ್ದು ಇನ್ನೇನಾಗ್ತೀವಿ ಹೇಳಿ ನಾವು. ಅದಕ್ಕೆ ಅದನ್ನು ಲೌಕಿಕ್ ಅಂತ ಹೇಳ್ತಾರೆ. ಇದು ಅಲೌಕಿಕ್. ಅದಕ್ಕೆ ನಮಗೆ ಬೆಳಗ್ಗೆಯಿಂದ ಬಾಬರವರು ಎದ್ದೇಳಬೇಕಾದ್ರೆ ನೀವು ಯಾವ ರೀತಿ ಎದ್ದೇಳಬೇಕು? ಅಮೃತ ವೇಳೆಯಲ್ಲಿ ಎಚ್ಚರ ಆದ ತಕ್ಷಣ ಫಸ್ಟ್ ಮೇ ಆತ್ಮ ಅಂತ ನೆನಪು ಬಂದಿರಬೇಕು ನಿಮಗೆ. ಮೇ ಪರಮಾತ್ಮ ಕಿ ಸಂತಾನ್ ಅಂತ ಪರಮಾತ್ಮನ ನೆನಪು ಮಾಡಿರಬೇಕು. ಮೂರನೇದ ಮೇ ಪರಂ ಧಾಮ್ ನಿವಾಸಿ ಅವತರಿತ ಆತ್ಮ ಅಂತ ಪರಮಧಾಮ ನೆನಪಾಗಬೇಕು. ಮೇ ಅವತರಿತ ಆತ್ಮ ಪಾರ್ಟ್ ಬಜಾನೆ ಕೇಳಿ ಅಂತ ಡ್ರಾಮಾ ನೆನಪಾಗಬೇಕು. ಅದಾದ ಮೇಲೆ ಪಾತ್ರಕ್ಕೆ ಬಂದು ಎಚ್ಚರ ಆಗಬೇಕು. ಆಗ ಈ ಶರೀರಕ್ಕೂ ಧನ್ಯವಾದ, ಪ್ರಕೃತಿಗೂ ಧನ್ಯವಾದ, ಡ್ರಾಮಕ್ಕೂ ಧನ್ಯವಾದ, ಭಾವಗೂ ಧನ್ಯವಾದ. ಎದ್ದ ಮೇಲೆ ಸಮರ್ಥವಾದ ವಿಚಾರಗಳಿಂದ ಸಮರ್ಥವಾದ ತಂದೆಯನ್ನು ನೆನಪು ಮಾಡಿಕೊಂಡು ಸಮರ್ಥವಾದ ದಿನ ಅಂತೆ ನಾವು ಆರಂಭ ಮಾಡಿ ಅಮೃತ ವೇಳೆಯಲ್ಲಿ ಸಮರ್ಥ ಸಂಕಲ್ಪಗಳು, ಸಮರ್ಥ ಸ್ವಮಾನಗಳನ್ನು ಇಟ್ಟುಕೊಂಡು ಆತ್ಮದ ನೆನಪಿನಲ್ಲಿ ಕುಳಿತು ಸ್ಮೃತಿ ಸ್ವರೂಪರಾಗಿ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಪಾತ್ರದಲ್ಲಿ ನಾನು ಈ ದಿನ ಕಾಯ ವಾಚ ಮನಸ್ಸ ಸಮರ್ಥವಾಗಿರ್ತೇನೆ, ಶುಭವಾಗಿರ್ತೇನೆ, ಸಾತ್ವಿಕವಾಗಿರ್ತೇನೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ಮನಬುದ್ಧಿ ಸಂಸ್ಕಾರಗಳಿಗೂ ಎಲ್ಲ ಇಂದ್ರಿಯಗಳಿಗೂ ಡೈರೆಕ್ಷನನ್ನು ಕೊಟ್ಟು ಆ ದಿನವನ್ನು ಆರಂಭ ಮಾಡಬೇಕು. ಇಡೀ ದಿನದಲ್ಲಿ ನಾವು ಎಲ್ಲವನ್ನು ಮಾಡ್ತಾ ಕೊನೆಗೆ ನುಮಾಶ್ಯಾಮ ಯೋಗದಲ್ಲಾದರೂ ಸರಿ, ಇಲ್ಲ ರಾತ್ರಿ ಮಲಗುವಾಗಾದರೂ ಸರಿ, ಪೂರ್ತಿ ಇಡೀ ದಿನದ ಖಾತೆಯನ್ನು ಚೆಕ್ ಮಾಡಿ. ನಿನ್ನೆದು ನೋಡಬೇಡಿ, ನಾಳೆದು ನೋಡಬೇಡಿ, ಬರೀ ಇವತ್ತು ಮಾತ್ರ ನಿಮಗೆ ಸಂಬಂಧಪಟ್ಟ ದಿನ. ನಿನ್ನೆ ಹಂಗಿತ್ತು, ಫುಲ್ ಸ್ಟಾಪ್. ಅದು ಬೇಕಾದಷ್ಟು ಖುಷಿಯ ದಿನವೇ ಆಗಿರ್ಬೋದು, ಬೇಕಾದಷ್ಟು ದುಃಖದ ದಿನವೇ ಆಗಿರ್ಬೋದು, ಫುಲ್ ಸ್ಟಾಪ್ ಅಷ್ಟೇ. ಬಿತ್ತಿಕೋ ಬಿಂದಿ. ಇವತ್ತು ಮಾತ್ರ ನಂದಷ್ಟೇ. ಇವತ್ತು ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಚೆಕ್ ಮಾಡ್ತೀನಿ, ಇಲ್ಲಾಂದ್ರೆ ಇದನ್ನು ಡಾಪ್ ಅಷ್ಟೇ, ಡಾಟ್ ಇಟ್ಟು ಬಿಡಬೇಕು. ಯಾಕೆ ನನಗಿದು ಬೇಕು? ಇವತ್ತಿನ ದಿನದ ಹೋಲಿಕೆಯನ್ನು ಮಾಡಿಕೊಂಡು ಇವತ್ತು ಮತ್ತೆ ತಿದ್ದಿಕೊಂಡು ನಾಳೆ ದಿನ ಇದಕ್ಕಿಂತ ಸುಧಾರಣೆಯ ದಿನವನ್ನಾಗಿ ಇಟ್ಟುಕೊಳ್ಬೇಕಾಗಿರೋದು. ಇದೇ ಹೋಮ್ವರ್ಕ್ ನಮಗೆ. ಇವತ್ತು ನಾನು ಬರಿತಾ ಇದ್ದೀನಿ ಅಂದರೆ ಇವತ್ತು ನನ್ನ ನೋಡಿ ಗುಡ್ ಹಾಕಿದಾರೋ ವೆರಿ ಗುಡ್ ಹಾಕಿದಾರೋ ನೋಡಿಕೊಂಡು ಇದಕ್ಕಿಂತ ನಾಳೆ ಒಂದು ಹೆಚ್ಚಿಗೆ ತೊಗೊಳ್ಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂತ ಇನ್ಸ್ಪೈರ್ ತೊಗೊಳ್ಳೋದಕ್ಕೆ ಇವತ್ತಿಂದನ್ನು ಚೆಕ್ ಮಾಡ್ಕೊಳ್ತೀವಿ. ಹಾಗೆ ನಾವು ಯೋಗದಲ್ಲಿ ರಾತ್ರಿ ಮಲಗುವಾಗ ಅಥವಾ ನುಮಾಶ್ಯಾಮದಲ್ಲಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಎಷ್ಟು ಸಲ ಕೋಪ ಮಾಡಿಕೊಂಡಿದ್ದೀನಿ. ಯಾವ ಕಾರಣ ಏನು ಬೇಕಾದರೂ ಇರ್ಬೋದು, ನಮಗೆ ಕಾರಣ ಬೇಡ, ಬರೀ ಪರಿಣಾಮ ಮಾತ್ರ ನೋಡೋಣ ನಾವು. ಎಷ್ಟು ಸಲ ಪರಚಿಂತನೆ ಮಾಡಿದ್ದೀನಿ, ಎಷ್ಟು ಸಲ ಜೋರಾಗಿ ಮಾತನಾಡಿದ್ದೀನಿ, ಎಷ್ಟಾಗಿ ತಪ್ಪು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ, ಕಣ್ಣು ತಪ್ಪಿ ನೋಡಿದ್ದೀನಿ, ಕಿವಿ ತಪ್ಪಿ ಕೇಳಿದ್ದೀನಿ, ಬಾಯಿ ತಪ್ಪಿ ಮಾತಾಡಿದ್ದೀನಿ, ಕೈ ತಪ್ಪಿ ಕರ್ಮ ಮಾಡಿದ್ದೀನಿ, ಕೋಪ ಮಾಡಿಕೊಂಡಿದ್ದೀನಿ, ದ್ವೇಷ ಮಾಡಿದ್ದೀನಿ, ಇನ್ನೊಬ್ಬರನ್ನ ಯಾರನ್ನೋ ನಿಂದೆ ಮಾಡಿದ್ದೀನಿ. ಈ ಥರದ ಒಂದು ಲೀಸ್ಟ್ ಮಾಡಿಕೊಳ್ಳಿ. ಮಾಡಲೇಬೇಕಿದು ಹೋಮ್ವರ್ಕ್, ನಮ್ಮದು ನಾವು ಚೆಕ್ ಮಾಡ್ಕೊಳ್ಳೇಬೇಕಿದ್ದನ್ನು. ಇದು ಯೂನಿವರ್ಸಿಟಿ, ನೀವು ಇಷ್ಟು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಇಲ್ಲಿ ಪಾಸಾಗೋಕ್ಕಾಗಲ್ಲ. ಒಂದು ಸಣ್ಣ LKG UKG ಮಕ್ಕಳಿಗೆ ಪ್ರತಿದಿನ ಹೋಮ್ವರ್ಕ್ ಕೊಡ್ತಾರೆ. ಏನು ದೊಡ್ಡ ಗನಂದಾರಿ ಓದ್ತಾ ಇದೆ ಆ ಮಗು. ಇವಾಗಿನ ಜಸ್ಟ್ ಮನೆ ಬಿಟ್ಟು ಅಮ್ಮನ ಬಿಟ್ಟು ಹೋಗೋದೇ ದೊಡ್ಡ ಕೆಲಸ, ಸಾಧನೆ ಒಂದು. ಅದರೊಳಗಡೆ ಮತ್ತೆ ಹೋಮ್ವರ್ಕ್ ಡೈಲಿ ಕೊಡ್ತಾರೆ ಅಂದರೆ ಇನ್ನು ನಾವು ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಹೋಮ್ವರ್ಕೇ ಬೇಡ ನಮಗೆ ಹಂಗೆ ಪಾಸಾಗ್ಬಿಡ್ತೀವಿ ಅಪ್ಪ ಅಂದ್ಕೊಂಡು ಅಂದರೆ
मौसी का घर थोड़े ही है. ಬಂದಿರೋದು ಯೂನಿವರ್ಸಿಟಿಯಲ್ಲಿ, ಆಗಬೇಕಾಗಿರೋದು ವಿಶ್ವಪತಿ, ವಿಶ್ವ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ. ಹೋಮ್ವರ್ಕ್ ಇಲ್ಲದೆ ಪಾಸ್ ಆಗಿಬಿಡುತ್ತೀನಿ ಅನ್ನೋ ಭ್ರಮೆಯಲ್ಲಿದ್ದೀರಾ? ಅದಕ್ಕೆ ಇವತ್ತೊಂದು ಮಾತು ನೋಡಿದೆ, ಭಾಳ ಸುಂದರವಾಗಿತ್ತು. ಭ್ರಮೆಯಿಂದ ಮುಕ್ತರಾದವರು ಬ್ರಹ್ಮ ಸಮಾನ, ಆಶೆಯಿಂದ ಮುಕ್ತರಾದವರು ಈಶ್ವರ ಸಮಾನ, ಬಾಪ್ ಸಮಾನ. ಬ್ರಹ್ಮ ಸಮಾನ ಆಗಬೇಕು ಅಂದರೆ ಭ್ರಮೆಯನ್ನು ಬಿಡಬೇಕು. ನಾವು ಬರೀ ಬಾಬಾ ಬಾಬಾ ಅಂದ್ಕೊಂಡು ಹಿಂಗೆ ದಾಟಿಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿದ್ದರೆ, ಹಿಂಗೆ ಅಮೃತ ವೇಳೆ ನಮಃಶ್ಯಾಮ ಅಂತ ಹಿಂಗೆ ಪೇಜ್ಗಳನ್ನು ತಿರುವಾಕೊಂಡು ಹೋಗ್ಬಿಟ್ಟು ನಾನು ಹಿಂಗೆ ಪಾಸಾಗ್ಬಿಡ್ತೀನಿ, ಯಾವುದೋ ಹೋಮ್ವರ್ಕೇ ಬೇಡ ನನಗೆ ಅಂತ ಇದ್ದರೆ ಇದು ಭ್ರಮೆ. ಭ್ರಮೆಯಿಂದ ಮುಕ್ತನಾಗಿ ಹೇಗೆ ಬ್ರಹ್ಮನಿಗೆ ನಾರಾಯಣ ಅಂತ ಇದ್ದರೂ ಕೂಡ ನಶೆಯನ್ನು ತಲೆಗೇರಿಸಿಕೊಳ್ಳಾರದಂಗೆ ಪುಣ್ಯಾತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಂತ ಹುಚ್ಚಿಡಿದವ್ರ ಥರ ಪ್ರಾಕ್ಟೀಸ್ ಮಾಡಿದರು. ಯಾಕೆ ಅಂದರೆ ಭ್ರಮೆಗೆ ಒಳಗಾಗಲಿಲ್ಲ. ನಾನು ನಾರಾಯಣ ಅನ್ನೋ ಭ್ರಮೆ, ಆಮೇಲೆ ನೋಡ್ಕೊಳ್ಳೋಣ, ನಾರಾಯಣ ಇದ್ದೀನಿ ನನ್ನೇ ಮಾಡ್ತಾರೆ ನಾನು ಯಾಕೆ ಮಾಡಬೇಕು ಅನ್ನೋ ಭ್ರಮೆಯಲ್ಲಿ ತೇಲಾಡಲಿಲ್ಲ ಬಾಬಾರವರು. ನಾನು ದಾದಾ ಲೇಖರಾಜ್ ಅನ್ನೋದು ಮರಲಿಲ್ಲ ಅವರು, ಬ್ರಹ್ಮ ಆಗಬೇಕನ್ನೋದು ಮರಲಿಲ್ಲ ಅವರು. ಇದಾದ ಮೇಲೆ ವಿಷ್ಣು ಆಗ್ತೀನಿ ಅನ್ನೋದು ಗೊತ್ತಿತ್ತು ಅವರಿಗೆ, ಅಷ್ಟೇ ಬಿಟ್ಟರೆ. ಆದರೆ ವಿಷ್ಣು ನಾನಿದ್ದೀನಿ ಅಂತ ನಾನು ಯಾಕೆ ಮಾಡಲಿ ಅಂತ ಅವರು ಹುಡುಗಾಟಿಕೆಯಲ್ಲಿ ಭ್ರಮೆಯಲ್ಲಿ ಬರಲಿಲ್ಲ. ನಾನು ಹೆಂಗೂ ಪಾಸ್ ಮಾಡಿಬಿಡ್ತಾರೆ ಅಂತ ಭ್ರಮೆಯಲ್ಲಿ ಬಂದರ ಬ್ರಹ್ಮ ಮಮ್ಮ. ಪ್ರತಿದಿನ ಡೇ ಟು ಡೇ ಹೋಮ್ವರ್ಕ್ ಮಾಡುತ್ತಾನೆ ಬಂದರು. ಇಷ್ಟು ದೊಡ್ಡ ಯೂನಿವರ್ಸಿಟಿ, ಇಷ್ಟು ದೊಡ್ಡ ಕಾಂಪಿಟೇಷನ್, ಇಷ್ಟು ದೊಡ್ಡ ಪೋಸ್ಟ್ ಪೊಸಿಷನ್, 21 ಜನ್ಮಗಳಿಗಾಗಿ ದೇವಾತ್ಮರಾಗಿ ಜನಿಸುವಂತಹ ನಿರೋಗಿ ಕಾಯ. ಇವತ್ತು ಯಾವುದಾದ್ರು ದೊಡ್ಡದು ಯಾಕೆ ಜಾಬ್ ನೋಡ್ತೀವಿ ನಾವು ಅಂದರೆ ಎಲ್ಲ ಫ್ರೀ. ಮನೆ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ, ಗ್ಯಾಸ್ ಕೊಡ್ತಾರೆ, ತರಕಾರಿ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಇನ್ಸೆಂಟಿವ್ ಕೊಡ್ತಾರೆ, ಕಾರ್ ಕೊಡ್ತಾರೆ, ಫೋನ್ ಬಿಲ್ ಕೊಡ್ತಾರೆ, ಎಲ್ಲ ತಿರುಗಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಫ್ಲೈಟ್ ಫ್ರೀ, ಟ್ರೈನ್ ಫ್ರೀ ಅಂತಂದಾಗ ಅಷ್ಟು ದೊಡ್ಡ ಪೋಸ್ಟ್ ಪೊಸಿಷನ್ ಪಡ್ಕೋಬೇಕಂತೆ ಎಷ್ಟು ವರ್ಷಗಳ ಕಾಲ ಓದಿರ್ತಾರವರು. ಯಾಕಂದರೆ ಅಷ್ಟು ಫೆಸಿಲಿಟಿ ಇದೆ ಅಂತ. ನಮಗೆಷ್ಟಿದೆ ಫೆಸಿಲಿಟಿ? ಸ್ವರ್ಗವನ್ನು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬನ್ನಿ, ಫೆಸಿಲಿಟಿ ಗೊತ್ತಾಗುತ್ತೆ. ಅದು 1 ಜನ್ಮಕ್ಕಲ್ಲ, 1 ವರ್ಷ 2 ವರ್ಷ ಅಲ್ಲ, 1 ಜನ್ಮ 2 ಜನ್ಮ ಅಲ್ಲ, 21 ಜನ್ಮಕ್ಕೆ ಕೊಡಬೇಕು ಅಂದರೆ, ಅಷ್ಟು ದೊಡ್ಡ ಪೊಸಿಷನನ್ನು ಪೋಸ್ಟ್ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ, ಇಷ್ಟು ದೊಡ್ಡ ಯೂನಿವರ್ಸಿಟಿ ಪರಮಾತ್ಮನೇ ಓದಿಸುವಂಥ ಜಾಗದಲ್ಲಿ ಕೂತ್ಕೊಂಡು ನಾವು ದಿನಕ್ಕೂ ಹೋಮ್ವರ್ಕ್ ಮಾಡಲಿಲ್ಲ ಅಂತಂದರೆ ಏನು ಸುಮ್ಮನೆ ಸಿಕ್ಕಿಬಿಡುತ್ತೆ ಅಂದ್ಕೊಂಡಿವ? ಈ ಭ್ರಮೆಯಲ್ಲಿದ್ದರೆ ನೀವೆಂದು ಬ್ರಹ್ಮಜ್ಞಾನಿಗಳಾಗೋದಿಲ್ಲ, ಬ್ರಾಹ್ಮಣರೂ ಆಗೋದಿಲ್ಲ. ಭ್ರಮೆ ಬಿಟ್ಟವರೇ ಬ್ರಹ್ಮ ಸಮಾನ್. ಈ ಭ್ರಮೆಯಿಂದ ಹೊರಗಡೆ ಬಂದು ಓಪನ್ ಆಗಿ ನಮ್ಮನ್ನು ನಾವು ತಿದ್ದುಕೊಂಡು, ನನ್ನಲ್ಲಿ ದೋಷಗಳಿದ್ದದ್ದನ್ನು ಎದೆ ತಟ್ಟಿ ಹೇಳಿಕೊಂಡು, ಕ್ಷಮೆ ಕೇಳಿಕೊಂಡು ಪರಿವರ್ತನೆ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ಏನಾದರೂ ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಈ ಭ್ರಮೆಯಿಂದ ಹೊರಗಡೆ ಬಂದ ಮೇಲೆ ನಾನು ಎಲ್ಲವನ್ನು ತಿದ್ದುತ್ತಾ ಹೋಗಿ ಒಳಗಡೆ ಇರುವ ಆತ್ಮದ ಸಂತೃಪ್ತಿ, ಪಾತ್ರದ ಸಂತೃಪ್ತಿಯಲ್ಲಿ ಬಂದಾಗ ಆಶಾಮುಕ್ತ ಆಗ್ತೀನಿ. ನಾನು ಇಚ್ಛಾ ಮಾತ್ರ ಅವಿದ್ಯೆ ಆಗ್ತೀನಿ, ಭರ್ಭೂರ್ ಅನುಭವ ಮಾಡ್ತೀನಿ, ಸಂತೃಪ್ತ ಅನುಭವ ಮಾಡ್ತೀನಿ. ಆವಾಗ ಆಶಾ ಬಿಟ್ಟವರು ಈಶ್ವರ ಸಮಾನ್, ಬಾಪ್ ಸಮಾನ ಆಗ್ಬಿಡ್ತೀವಿ ನಾವು. ಮೊದಲು ಭ್ರಮೆ ಹೋಗಬೇಕು, ಆಮೇಲೆ ಆಶೆ ಹೋಗುತ್ತೆ. ಭ್ರಮೆಯಿಂದನೇ ಹೊರಗಡೆ ಬಂದಿಲ್ಲ ನಾವೆಲ್ಲ ಆಗ್ಬಿಟ್ಟಿದ್ದೀವಿ. ಬಾಬಾ ಸಿಕ್ಬಿಟ್ಟಿದ್ದಾರೆ, ಮೌಂಟ್ ಅಬುಗೆ ಹೋಗ್ಬಿಟ್ಟಿದ್ದೀವಿ, ದಿನಾ ಮುರಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ನಾವೆಲ್ಲ ಪಾಸ್ ಆಗಿಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದರೆ ಸ್ವಲ್ಪ ಆ ಭ್ರಮೆ ಬಿಟ್ಟು ಹೊರಗಡೆ ಬನ್ನಿ. ಹೋಮ್ವರ್ಕ್ ಮಾಡಿ, ಫಸ್ಟು ಕೂತ್ಕೊಳ್ಳಿ. ಯಾರಿಗೂ ತೋರಿಕೆಗಾಗಿ ಅಲ್ಲ ಯೋಗ. ಇದು ಯೋಗ ಮಾಡೋದ್ರಿಂದ ಬಾಬಾ ಬಂದು ಏನೋ ಹಿಂಗೆ ಸುರಿದು ಹೋಗ್ಬಿಡ್ತಾರೆ, ತಲೆ ಮೇಲೆ ಮಳೆ ನೀರು ಥರ ಅಂತ ಅಲ್ಲ. ಸುಮ್ಮನೆ ಇಮ್ಯಾಜಿನೇಷನ್ ಅಷ್ಟೇ, ಒಂದು ಕಲ್ಪನೆ ಅಷ್ಟೇ ಅದು. ಹೋಮ್ವರ್ಕ್ ಯೋಗ ಅಂತಂದರೆ ನನ್ನಲ್ಲಿರುವ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಬಲಹೀನತೆಗಳನ್ನು ಮುರಳಿ ಕೊಡ್ತಾ ಇರೋದೇ ಆ ಲೋಪದೋಷಗಳನ್ನು ಹೆಂಗೆ ಚೆಕ್ ಮಾಡ್ಕೊಳ್ಬೇಕು, ಅದಕ್ಕೆ ಮತ್ತೆ ಪರಿಹಾರ ಹೆಂಗೆ ತೊಗೊಳ್ಬೇಕು ಅನ್ನೋದಕ್ಕೆ ಅಷ್ಟು 4 ಪೇಜ್ ಮುರಳಿಯನ್ನು ಕೊಡ್ತಾ ಇರೋದು. ಅದನ್ನು ಯೋಗದಲ್ಲಿ ಕೂತ್ಕೊಂಡು ಆ ಜ್ಞಾನದ ಆಧಾರದ ಮೇಲೆ ನಮ್ಮಲ್ಲಿ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಶೂದ್ರತ್ವವನ್ನು ಬಿಟ್ಟು ಬ್ರಾಹ್ಮಣತ್ವಕ್ಕೆ ಬರಬೇಕಾಗಿದೆ, ಅಶುದ್ಧತೆಯಿಂದ ಶುದ್ಧತೆಗೆ ಬರಬೇಕಾಗಿದೆ, ಬಲಹೀನತೆಯಿಂದ ಬಲವಂತರಾಗಬೇಕಾಗಿದೆ. ನಮ್ಮಲ್ಲಿರೋದು ಇದು 3 ಖಜಾನೆಗಳು. ಬಾಬಾ ಹೇಳಿದ್ರಲ್ಲ, ಉಳಿತಾಯದ ಖಜಾನೆ ಜಮಾ ಮಾಡಿಕೊಳ್ಳಿ. ಯಾವುದು ಇರೋದು ಖಜಾನೆ ನಮ್ಮ ಹತ್ರ? ಆತ್ಮದ ಖಜಾನೆ ಅಂತೂ ಅದು ಸದಾಕಾಲ ತುಂಬಿದೆ.
ಆದರೆ ಪಾತ್ರದ ಮುಖಾಂತರನೇ ಅದು ಹೊರಗಡೆ ಬರಬೇಕಾಗಿರೋದ್ರಿಂದ ಪಾತ್ರ ಪರ್ಫೆಕ್ಟ್ ಆಗೋವರೆಗೂ ಕೂಡ ಅದರ ಡೋರ್ ಓಪನ್ ಆಗೋದೇ ಇಲ್ಲ. ಆತ್ಮದ ಡೋರ್ ಓಪನ್ ಆಗಬೇಕು ಅಂತಂದರೆ ಪಾತ್ರ ಪರ್ಫೆಕ್ಟಾಗಿ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಇದು ಗ್ಲಾಸ್ ಥರ. ಗ್ಲಾಸ್ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ಪ್ರತಿಬಿಂಬ ಕಾಣುತ್ತೆ. ಹಾಗೆ ಈ ಪಾತ್ರ ಎಷ್ಟು ಪವಿತ್ರ ಆಗಿರುತ್ತೋ ಅಷ್ಟು ಆತ್ಮದ ಎಲ್ಲ ಗುಣಗಳು ಹೊರಗಡೆ ಜಗತ್ತಿಗೆ ಪ್ರದರ್ಶನ ಆಗುತ್ತೆ. ಅವತ್ತು ನಾವು ಮಹಾದಾನಿಗಳಾಗಬಹುದು. ಆದರೆ ಗ್ಲಾಸು ಸ್ವಚ್ಛ ಆಗಬೇಕು ಅಂದರೆ ಅರ್ಥಾತ್ ಪಾತ್ರ ಪರಿಶುದ್ಧ ಆಗಬೇಕು. ಅದಕ್ಕೆ ಯೋಗ ಬೇಕಾಗಿರೋದು, ಅದಕ್ಕೆ ಜ್ಞಾನ ಬೇಕಾಗಿರೋದು. ಈ ಕೆಲಸವನ್ನು ನಾವು ಮಾಡಿಕೊಳ್ಬೇಕು. ಅದಕ್ಕೆ ಜಮಾ ಮಾಡ್ಕೊಳ್ಳಿ. ಯಾವುದು ಅಂದರೆ ಸಂಕಲ್ಪದ ಖಜಾನೆ, ಮಾತಿನ ಖಜಾನೆ ಮತ್ತು ಕರ್ಮದ ಖಜಾನೆ. ಮೂರೇ ಖಜಾನೆಗಳು, ಸಂಕಲ್ಪ, ಬೋಲ್ और ಕರ್ಮ. ಮನಸ, ವಾಚ, ಕರ್ಮಣ. ಈ ಮೂರು ಖಜಾನೆಗಳು ಪ್ರತಿಯೊಂದು ಪಾತ್ರಧಾರಿ ಹತ್ರ ಇದ್ದಾವೆ. ಆದರೆ ಇದನ್ನು ಹೆಂಗೆ ಬಳಸ್ತಾ ಇದ್ದೀವಿ? ಆ ಸಂಕಲ್ಪಗಳನ್ನು ಸಮರ್ಥವಾಗಿ ವಿಶ್ವ ಕಲ್ಯಾಣಾರ್ಥವಾಗಿ, ಸರ್ವಾತ್ಮರ ಕಲ್ಯಾಣಾರ್ಥವಾಗಿ ಬಳಸಿದರೆ ಮಹಾದಾನಿ. ಆ ಸಂಕಲ್ಪವನ್ನು ವೈಯಕ್ತಿಕ ಶರೀರಕ್ಕೆ, ಸಂಬಂಧಕ್ಕೆ, ಆಚಾರಕ್ಕೆ, ವಿಚಾರಕ್ಕೆ, ವ್ಯವಹಾರಕ್ಕೆ ಬಳಸಿದರೆ, ವ್ಯರ್ಥಕ್ಕೆ ಬಳಸಿದರೆ, ಪರಚಿಂತನೆಗೆ ಬಳಸಿದರೆ ಭಿಕಾರಿ. ಮಾತಾಡಲಿಕ್ಕೆ ಅವಕಾಶ ಮುಕ್ತವಾಗಿದೆ. ಇವತ್ತು ಯಾರೂ ನಮಗೆ ಬಾಯಿಗೆ ಬೀಗ ಹಾಕಿಲ್ಲ. ಎಷ್ಟೋ ಜನಕ್ಕೆ ಮಾತು ಬರೋದಿಲ್ಲ. ನಮ್ಮ ಸುದೈವ ಇವತ್ತು ಮಾತು ಬರ್ತಾ ಇದೆ ನಮಗೆ. ಇವತ್ತು ಮಾತಾಡೋರಿಗಿಂತ ಮಾತಾಡದಿರೋರೇ ಪುಣ್ಯಾತ್ಮರು. ಯಾಕಂದ್ರೆ ನಾವು ಏನು ದೊಡ್ಡ ಗನಂದಾರಿ ಮಾತುಗಳಾಡ್ತಿದ್ದೀವಿ. ಜಗತ್ತುದ್ಧಾರ ಮಾಡೋದು, ಆತ್ಮೋದ್ಧಾರ ಮಾಡೋದು, ಅಥವಾ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ಏನು ಮಾತಾಡ್ತಾ ಇದ್ದೀವಿ ನಾವು? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಅದೇ ಶರೀರ, ಅದೇ ಸಂಬಂಧ, ಅದೇ ವ್ಯವಹಾರ, ಇದೇ ಗೋಜಲು, ಇದೇ ಗೊಬ್ಬರನೇ ಮಾತಾಡ್ತಾ ಇದ್ದೀವಿ, ಕಸನೇ ಮಾತಾಡ್ತಾ ಇದ್ದೀವಿ, ಕೊಳಚೆನೇ ಮಾತಾಡ್ತಾ ಇದ್ದೀವಿ. ಇದನ್ನು ಮಾತಾಡೋ ಬದಲಿಗೆ ಸುಮ್ಮನೆ ಇರೋದು ಭಾಳ ಚಲೋ. ಇವತ್ತು ಯಾರಿಗೆ ಬಾಯಿ ಬರೋದಿಲ್ವೋ ಆತ ನಿಜವಾಗ್ಲೂ ಪುಣ್ಯಾತ್ಮ. ಸಂಗಮಯುಗದಲ್ಲಿ ಅಥವಾ ಕಲಿಯುಗದ ಅಂತಿಮದಲ್ಲಿ ಆ ಖಜಾನೆಯನ್ನು ಭರ್ಪೂರಾಗಿ ಉಳಿಸ್ಕೊಂಡ್ಬಿಟ್ಟಿದ್ದಾನೆ. ಆತ ಅರ್ಧ ಎಕ್ಸಾಮ್ ಪಾಸ್ ಆಗಿಬಿಟ್ಟಿದ್ದಾನೆ ಡೈರೆಕ್ಟಾಗಿ ಅಂತಾನೆ ಅರ್ಥ. ಯಾರಿಗೆ ಮಾತು ಬರೋದಿಲ್ವ ಅವರು? ನಮಗೆ ಮಾತು ಬರುತ್ತೆ, ಆದರೆ ಹೆಂಗೆ ಬಳಸ್ತಾ ಇದ್ದೀವಿ? ಯದ್ವಾ ತದ್ವಾ, ಬೇಕಾ ಬಿಟ್ಟು, ಅದಕ್ಕೆ ವ್ಯಾಲ್ಯೂವೇ ಗೊತ್ತಿಲ್ಲ. ಒಂದು ದಿನ ನಮ್ಮ ಬಾಯಿ ಬಂದಾಗೋಗ್ಲಿ, ಬಾಯಿ ಬಿದ್ದು ಬಿಡಲಿ ಅಂತಾರಲ್ಲ, ಹಂಗೆ ಒಂದು ದಿನ ಬಾಯಿ ಬಿಡಲಿ, ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗ್ಬಿಡುತ್ತೆ. ಈ ನಾಲಿಗೆಯನ್ನು, ಈ ಬಾಯಿಯನ್ನು, ಭಗವಂತ ಕೊಟ್ಟಿರುವ ಈ ಇಷ್ಟು ಸುಂದರವಾದಂಥ ಧ್ವನಿಪೆಟ್ಟಿಗೆಯನ್ನು, ಈ ಭಾಷೆಯನ್ನು ಎಷ್ಟು ಅದ್ಭುತವಾಗಿ ಬಳಸಿಕೊಂಡು, ಕೋಗಿಲೆ ಬಳಸ್ಕೊಳ್ತು, ಪಕ್ಷಿಗಳು ಬಳಸ್ಕೊಳ್ತು, ಜಗತ್ತು ಬಳಸ್ಕೊಳ್ತು, ಮನುಷ್ಯ ಬಳಸ್ಕೊಳ್ಳೋಕೆ ಬರ್ತಾ ಇಲ್ಲ. ಆಡೋದಿದ್ರೆ ಒಂದೆರಡು ಒಳ್ಳೆ ಮಾತಾಡಿ, ಹಿತವಾದ ಮಾತಾಡಿ, ಮೃದುವಾದ ಮಾತಾಡಿ, ಮಧುರವಾಗಿ ಮಾತಾಡಿ, ಸಿಹಿಯಾಗಿ ಮಾತಾಡಿ, ಕಲ್ಯಾಣವಾಗಿ ಮಾತಾಡಿ. ಆವಾಗ ನೀವು ಮಹಾದಾನಿ. ಅದ್ರ ಬದಲಿಗೆ ನೀವು ಆ ಮಾತಿಂದ ಯಾರಿಗೋ ನೋವು, ಯಾರಿಗೋ ನಿಂದನೆ, ಯಾರಿಗೋ ಪರಚಿಂತನೆ ವ್ಯರ್ಥ ಆಯಿತು ಅಂದರೆ ನೀವು ಭಿಕಾರಿ. ಕರ್ಮ ಮಾಡಲಿಕ್ಕೆ ಇಷ್ಟೆಲ್ಲ ದೇಹ ಕೊಟ್ಟಿದ್ದಾರೆ, ಇಂದ್ರಿಯಗಳು ಕೊಟ್ಟಿದ್ದಾರೆ. ಒಂದು ಬೆರಳು, ಇಡೀ ಶರೀರ ಬೇಡ ಬಿದ್ದು ಹೋಗೋದು, ಒಂದು ಬೆರಳಿದು ಬಿದ್ದು ಹೋಗಿಬಿಟ್ರೆ ಎಷ್ಟು ಅರ್ಧ ಜೀವ ನಿಮ್ಮದು ನಿಂತು ಹೋದಂಗೆ. ಬರೀ ಹೆಬ್ಬೆರಳೊಂದು ಕೆಲಸ ಮಾಡಲಿಲ್ಲ ಅಂದರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ದಿನ ಹೆಬ್ಬೆರಳಿಗೆ ಹಿಂಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಕೆಲಸ ಮಾಡಿ ನೋಡಿ. ಒಂದೇ ದಿನ ಬರೀ ಹೆಬ್ಬೆರಳಿಗೆ ಹಿಂಗೆ ಪ್ಲಾಸ್ಟರ್ ಹಾಕ್ಬಿಡಿ, ಇಡೀ ದಿನ ಬಿಚ್ಚೋದು ಬೇಡ. ಇದು ಒಂದು ಬೆರಳು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಷ್ಟು ಅದ್ಭುತವಾದ ಶರೀರ, ಎಷ್ಟು ಅದ್ಭುತವಾದ ಇಂದ್ರಿಯಗಳು, ಎಷ್ಟು ಸುಂದರವಾದ ಜೀವನ. ಜಗತ್ತು ಕೊಟ್ಟರೆ ಮಾಡಿಕೊಂಡು ತಿನ್ನಕ್ಕೆ ಬರಲಾರ್ದ ಆಡ್ಕೊಂಡು ಸಾಯ್ತಾ ಇದ್ದೀವಿ ನಾವು. ಪರಮಾತ್ಮನನ್ನು ಆಡ್ಕೊತೀವಿ, ಜನಗಳನ್ನು ಆಡ್ಕೊತೀವಿ, ಸಂಬಂಧವನ್ನು ಆಡ್ಕೊತೀವಿ, ಎತ್ತವ್ರನ್ನ ಆಡ್ಕೊತೀವಿ, ಬಿತ್ತವ್ರನ್ನ ಆಡ್ಕೊತೀವಿ. ಎಲ್ಲರನ್ನೂ ಆಡ್ಕೊಳ್ಳೋದೇ ಆಯಿತು, ಬೇಡ್ಕೊಳ್ಳೋದೇ ಆಯಿತು. ಎಷ್ಟು ಚಂದ ಬಾಳೆ ಬದುಕಬಹುದಾಗಿತ್ತಿಲ್ಲ. ಇವುಗಳನ್ನು ಒಂದಷ್ಟು ಒಳ್ಳೆಯ ಕೆಲಸಕ್ಕೆ ಬಳಸಿದರೆ, ಒಳ್ಳೆಯ ಕರ್ಮಕ್ಕೆ ಬಳಸಿದರೆ, ವಿಶ್ವ ಕಲ್ಯಾಣಕ್ಕೆ ಬಳಸಿದರೆ
ಪರಹಿತಕ್ಕೆ ಬಳಸಿದರೆ ಮಹಾದಾನಿ, ಸ್ವಾರ್ಥಕ್ಕೆ, ಅಸೂಯೆಗೆ, ದ್ವೇಷಕ್ಕೆ ಬಳಸಿದರೆ ಭಿಕಾರಿ, ವಿಕಾರಿ. ಇಷ್ಟೇ ನಾವು ಮಾಡಬೇಕಾಗಿರೋದು. ಸಂಕಲ್ಪ, ಮಾತು, ಕರ್ಮ, ಈ ಮೂರನ್ನು ಫಿಲ್ಟರ್ ಹಾಕ್ಕೊಂಡು ಯೋಗದಲ್ಲಿ ನೋಡ್ಕೊಳ್ಳಿ. ಸಂಕಲ್ಪದಿಂದ ಏನು ತಪ್ಪು ನಡೀತು ಬರ್ಕೊಳ್ಳಿ, ಯಾರಿಗೂ ತೋರಿಸ್ಬಿಡಿ. ಹೋಮ್ವರ್ಕ್ ಬುಕ್ ನೀವು ಸಪ್ರೇಟಾಗಿ ಇಟ್ಕೊಂಬಿಡಿ. ಒಂದು ಸ್ವಪುರುಷಾರ್ಥ ಸ್ವಪರಿವರ್ತನೆಗಾಗಿ ಅಂತ ಒಂದು ಬುಕ್ ಮಾಡ್ಕೊಳ್ಳಿ ದೊಡ್ಡದು ತಗೊಂಡು. ಪ್ರತಿದಿನ ಯೋಗದಲ್ಲಿ ಏನೇನು ಸಂಕಲ್ಪಗಳು ವ್ಯರ್ಥವಾಗಿ ಬಂದಿರೋದಷ್ಟೇ, ಸಮರ್ಥವಾಗಿರೋದು ಬಿಟ್ಟುಬಿಡಿ. ನಾವು ಮಾಡಬೇಕಾಗಿರೋದೇ 100% ಸಮರ್ಥ. ನೀವು 90% ಸಮರ್ಥ ಮಾಡಿದ್ರು ಅದನ್ನು ಬರೆಯೋಕ್ಕೆ ಹೋಗ್ಬಿಡಿ. ನಾವು ಮಾಡಲೇಬೇಕು ಅದನ್ನು. ಅಸಮರ್ಥವಾಗಿ ಯಾವುದು ಬಂತು, ವ್ಯರ್ಥವಾಗಿ ಯಾವುದು ಬಂತು, ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಅದಷ್ಟೇ ನಮಗೆ ಬೇಕಾಗಿರೋ. ರೋಗ ಬೇಕಾಗಿರೋದು ಎಷ್ಟು ಆರೋಗ್ಯವಂತ ಇದ್ದೀನಿ ಅಂತ ಚೆಕ್ ಮಾಡಿಕೊಂಡು ಖುಷಿ ಪಡೋ ಅವಶ್ಯಕತೆ ಏನಿಲ್ಲ. ಎಷ್ಟು ರೋಗ ಇಲ್ದಂಗಿದ್ದೀನಿ ಅನ್ನೋದು ನೋಡ್ಕೋಬೇಕಷ್ಟೆ. ಆರೋಗ್ಯವಾಗಿ ಇರಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿಗೆ. ಅದಕ್ಕೆ ರೋಗ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಇಡೀ ದಿನ ಎಷ್ಟು ಆರೋಗ್ಯವಾಗಿದ್ದೀನಿ ಚೆಕ್ ಮಾಡಿರಿ ಅಂತ. ಈ ಕಲಿಯುಗದಲ್ಲಿ ಹೋಗಬೇಕಾಗಿ ಬಂದಿದೆ. ಯಾಕಂದ್ರೆ ಆರೋಗ್ಯವಾಗಿದ್ದೀನಿ ಅನ್ನೋದೇ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ವಲ್ಲ. ಅದಕ್ಕೆ ಒಂದು ಬುಕ್ ಮಾಡಿಕೊಂಡು ಸಂಕಲ್ಪದಿಂದ ಏನು ತಪ್ಪುಗಳು ಆಯ್ತು ಇವತ್ತು, ಇದಕ್ಕೆ ಪರಿಹಾರ ಏನು, ದೃಢ ಪ್ರತಿಜ್ಞೆ ಮಾಡಿಕೊಂಡು ನಾಳೆಯಿಂದ ಇದಾಗಬಾರ್ದು. ಇಷ್ಟು ಸರಿ ಕೋಪ, ಇಷ್ಟು ಸರಿ ಒಳಗಡೆ ಕೆಟ್ಟ ಆಲೋಚನೆ, ದುರಾಲೋಚನೆ, ಪರಚಿಂತನೆ, ದ್ವೇಷ, ಅಸೂಯೆ, ಭಯ, ಚಿಂತೆ ಏನು ಬಂತದ ನೀಟಾಗಿ ಬರೀರಿ. ಭಯ ಆಯಿತಾ, ಚಿಂತೆ ಆಯಿತಾ, ಅಸೂಯೆ ಆಯಿತಾ, ದ್ವೇಷ ಆಯಿತಾ, ಪರಚಿಂತನೆ ಆಯಿತಾ, ಸಂಕಲ್ಪದಲ್ಲಿ ಏನೇನಾಯಿತು ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಮಾತಿಗೆ ಬನ್ನಿ. ಕೋಪದಲ್ಲಿ ಮಾತಾಡೋಣ, ಜೋರ್ದನಿಯಲ್ಲಿ ಮಾತಾಡೋಣ, ನೋಯಿಸೋ ಥರ ಮಾತಾಡೋಣ, ವ್ಯರ್ಥ ಮಾತಾಡೋಣ, ಪರಚಿಂತನ ಮಾತಾಡೋಣ, ನಿಂದನೆಯಾಗಿ ಮಾತಾಡೋಣ. ಇದನ್ನೊಂದು ಲೀಸ್ಟ್ ಮಾಡ್ಕೊಳ್ಳಿ. ಕರ್ಮ, ಕಣ್ಣು ತಪ್ಪಿ ಎಷ್ಟು ನೋಡಿದ್ದೀನಿ, ಕಿವಿ ತಪ್ಪಿ ಎಷ್ಟು ಕೇಳಿದ್ದೀನಿ, ಬಾಯಿ ತಪ್ಪಿ ಎಷ್ಟು ಮಾತಾಡಿದ್ದೀನಿ, ಕೈ ತಪ್ಪಿ ಎಷ್ಟು ಮಾಡಿದ್ದೀನಿ. ಇದನ್ನೊಂದು ಲೀಸ್ಟ್ ಮಾಡ್ಕೊಳ್ಳಿ. ಇವತ್ತು ಇಷ್ಟು ದೋಷಗಳು ನನಗೆ ಸಿಕ್ಕಿದೆ, ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ಕ್ಯಾನ್ ಆದಮೇಲೆ ರಿಪೋರ್ಟ್ ಬರಬೇಕಲ್ಲ, ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ½ ಆನ್ ಅವರಲ್ಲಿ ಕೊಡ್ತಾರಲ್ವ ಯಾವುದೇ ಸ್ಕ್ಯಾನ್ ಮಾಡಿದ್ಮೇಲೆ. ಹಾಗೆ ಯೋಗದಲ್ಲಿ ಕೂತ್ಕೊಂಡು ಸ್ಕ್ಯಾನ್ ಮಾಡಿಕೊಂಡು ನೀಟಾಗಿ ಬರೆದುಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ಕೊಳ್ಳಿ. ನಾಳೆ ದಿನ ಇಷ್ಟಾಗದಂತೆ ಬಾಬರವರಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಳಿ. ಮತ್ತು ಅಮೃತ ವೇಳೆಯಲ್ಲೂ ಕೂಡ ಪ್ರತಿಜ್ಞೆ ಮಾಡಿ. ಇವತ್ತಿಂದ ಮರೆತು ಬಿಡಿ, ನಾಳೆದ ಅಮೃತ ವೇಳೆಯಲ್ಲಿ ಪ್ರತಿಜ್ಞೆ ಮಾಡಿ ಇವತ್ತು ಪರ್ಫೆಕ್ಟ್ ಆಗಿರಬೇಕು. ಕಾಯ, ವಾಚ, ಮನಸ್ಸ ಉಳಿತಾಯ ಮಾಡ್ಕೊಳ್ಬೇಕು. ಎಲ್ಲಿ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ, ಜಮ ಮಾತ್ರ ಮಾಡ್ಕೊಳ್ತೀನಿ, ಮಹಾದಾನಿ ಮಾತ್ರ ಆಗ್ತೀನಿ ಅಂತ ಅಂದ್ಕೊಳ್ಳಿ. ಮತ್ತೆ ಇಡೀ ದಿನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಾಯಂಕಾಲ ಒಂದು ನಾಳೆದು ಸ್ಕ್ಯಾನಿಂಗ್ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿಗೂ ನಿನ್ನೆಗೇನು ವ್ಯತ್ಯಾಸ ಆಗಿದೆ, ಆಗಿಲ್ವ, ಇನ್ನೆಲ್ಲಿ ಪರಿಣಾಮ ಆಗಬೇಕು, ಇನ್ನೇನು ಮಾಡಬೇಕು, ಇದನ್ನು ಮಾಡ್ತಾನೆ ಹೋಗ್ಬೇಕು. ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಎಷ್ಟು ಯೋಗ ಮಾಡೋದ್ರಿಂದ ಇದು ಆಗೋದಿಲ್ಲ. ಅಣ್ಣವ್ರು 2 ಗಂಟೆ ಯೋಗ ಮಾಡ್ತೀನಿ ಆಗ್ಬಿಡುತ್ತಾ? ಆಗಲ್ಲ. ನೀವು ಚೆಕ್ ಮಾಡ್ಕೊಂಡ್ಮೇಲೆ ಚೇಂಜ್ ಮಾಡ್ಕೊಳ್ಳಿ, ದೃಢ ಪ್ರತಿಜ್ಞೆ ಮಾಡಬೇಕು, ಅಲರ್ಟ್ ಆಗಿರ್ಬೇಕು ಇಡೀ ದಿನ. ಬಾಬಾರವರ ಜ್ಞಾನದ ಆಧಾರದ ಮೇಲೆ ನಾವು ಕರ್ಮ ಮಾಡುವ ಸಮಯದಲ್ಲಿ, ಮಾತಾಡುವ ಸಮಯದಲ್ಲಿ, ಸಂಕಲ್ಪ ಮಾಡುವ ಸಮಯದಲ್ಲಿ ಬಾಬಾರವರ ಮುರಳಿಯ ಜ್ಞಾನವನ್ನು ನಾವು ಅಲರ್ಟ್ ಆಗಿ ಅದರ ಕಾನ್ಷಿಯಸ್ಸಲ್ಲಿ ಬಂದು ಮಾಡಬೇಕಾಗತ್ತೆ. ಆವಾಗ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕೆ ಹೊರತು ಯೋಗದಲ್ಲಿ 2 ಗಂಟೆ 3 ಗಂಟೆ 4 ಗಂಟೆ ಕೂತ್ಕೊಂಡ್ಬಿಟ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಏನೂ ಚೇಂಜ್ ಆಗಲ್ಲ, ಏನೂ ಚೇಂಜ್ ಆಗಲ್ಲ. ಆ ಟೈಮ್ ಮಾತ್ರ ಒಂದಷ್ಟು ಏನೋ ಕರ್ಮಗಳು ಕೆಡದಂತೆ, ಸಂಕಲ್ಪಗಳು ಕೆಡದಂತೆ, ಮಾತು ಕೆಡದಂತೆ ಒಂದಷ್ಟು ಉಳಿತಾಯ ಮಾಡ್ಕೊಂಡಂಗೆ ಅನುಭವ ಆಗುತ್ತೆ ಬಿಟ್ಟರೆ, ಆದರೆ ಅದರ ಎಫೆಕ್ಟು ಕರ್ಮದಲ್ಲಿ ಬಂದಾಗ ಇರಲ್ಲ. ಕರ್ಮದಲ್ಲಿ ಬಂದಾಗ ಆಗಬಾರ್ದು ಅಂದರೆ ಅದನ್ನು ಚೆಕ್ ಮಾಡಿ ಚೇಂಜ್ ಮಾಡ್ಕೊಂಡು ಹೋಮ್ವರ್ಕ್ ಮಾಡಿನೇ ಅದನ್ನು ಚೇಂಜ್ ಮಾಡಬೇಕು. ಬಿಟ್ಟರೆ ಅಭ್ಯಾಸ, ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಂಡೇ ಮಾಡಬೇಕು. ಬಿಟ್ಟರೆ ಕೆಲವರಿಗೆ ಲೆಫ್ಟ್ ಹ್ಯಾಂಡಲ್ಲೇ ಹೊಡೆಯೋದು ರೂಢಿ ಆಗಿಬಿಟ್ಟಿರ್ತೈತೆ ಚಿಕ್ಕವರಿರುವಾಗಿಂದ. ಅವ್ರಿಗೆ ಬಲಗೈಗೆ ಕೊಟ್ಟರು ಕೂಡ ಎಡಗೈಗೆ ತೊಗೊಂಡು ಹೋಗಿತಾರೆ, ಬಾಲ್ ಆಗಲಿ ಏನೇ ಆಗಲಿ. ಯಾಕಂದ್ರೆ ಅವ್ರಿಗೆ ಲೆಫ್ಟ್ ಹ್ಯಾಂಡ್ ರೂಢಿ ಆಗಿಬಿಟ್ಟಿರ್ತೈತಿ. ಇಲ್ಲ, ಈಗ ಬಲಗೈಲೇ ಒಗಿಸ್ಬೇಕು ಅಂತ ನಾವು ರೂಢಿ ಮಾಡಿದ್ರೆ ಒಂದೇ ದಿನಕ್ಕೆ ಆಗೋದಿಲ್ಲ, ಎಡಗೈಯಷ್ಟು ಸ್ಪೀಡ್ ಬರೋದಿಲ್ಲ. ಅಭ್ಯಾಸ ಮಾಡಿ ಒಂದು ದಿನ ಎಡಗೈಗಿಂತನೂ ಸಮರ್ಥ ಆಗಿಬಿಡ್ಬೋದು. ಆದರೆ ಅಭ್ಯಾಸ ಮಾಡಲಿಲ್ಲ ಅಂತಂದರೆ ನೀವು ಎಷ್ಟು ತಪಸ್ಸು ಮಾಡಿದರೂ ಕೂಡ ಹೇಗೆ ಲೆಫ್ಟ್ ಹ್ಯಾಂಡ್ ಇರೋದು ರೈಟ್ ಹ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದಮೇಲೆ ಕರ್ಮಗಳು ಸಮರ್ಥ ಆಗಿಬಿಡುತ್ತಾ, ಮಾತುಗಳು ಸಮರ್ಥ ಆಗುತ್ತಾ, ಆಲೋಚನೆಗಳು ಸಮರ್ಥನ ಆಗುತ್ತೆ. ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಸುಮ್ಮನೆ ಭಕ್ತಿ ಮಾರ್ಗದಲ್ಲಿ ಥರ ಭಾವನಾತ್ಮಕವಾಗಿ ಎಲ್ಲ ಆಗ್ಬಿಡುತ್ತೆ ಅನ್ನೋ ಭ್ರಮೆಗೇಡಿಗಳಾಗಬಾರ್ದು. ನಾವು ಬ್ರಹ್ಮಜ್ಞಾನಿಗಳಾಗಬೇಕು, ಬ್ರಹ್ಮ ಸಮಾನ ಆಗಬೇಕು, ಮಮ್ಮ ಸಮಾನ ಆಗಬೇಕು, ಬಾಪ್ ಸಮಾನ ಆಗಬೇಕು ಅಂದರೆ
ನಾವು ಥಿಂಕ್ ಬಿಫೋರ್ ಇಂಕ್, ಥಿಂಕ್ ಬಿಫೋರ್ ಥಿಂಕ್. ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ಯೋಚನೆ ಮಾಡೋದಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಬೇಕು, ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಅಷ್ಟು ಸೂಕ್ಷ್ಮ ಆಗಬೇಕು ನಾವು. ಅದಕ್ಕೆ ನಾವು ಯೋಗದಲ್ಲಿ ಕೂತಾಗ ಈ ಎಲ್ಲ ಚೆಕ್ ಮಾಡಿಕೊಂಡು ವ್ಯರ್ಥ ಆಗೋದನ್ನು, ಎಲ್ಲೆಲ್ಲಿ ವೇಸ್ಟೇಜ್ ಆಗ್ತಾಯಿದೆ, ಯಾವ ಕಾರಣಕ್ಕಾಗಿ ನನ್ನಲ್ಲಿ ವ್ಯರ್ಥ ನಡೀತಾ ಇದೆ, ಯಾವುದೋ ವ್ಯಕ್ತಿ ಕಾರಣಕ್ಕಾಗಿನೋ, ವಸ್ತು ಕಾರಣಕ್ಕಾಗಿನೋ, ದೃಷ್ಟಿಕೋನದ ಕಾರಣಕ್ಕಾಗಿನೋ, ಇಂಟೆನ್ಷನ್ ಕಾರಣಕ್ಕಾಗಿನೋ, ಅಜ್ಞಾನದ ಕಾರಣಕ್ಕಾಗಿನೋ, ಆ ಕಾರಣಗಳನ್ನು ತಿಳ್ಕೊಂಡು ಅದಕ್ಕೆ ಏನು ಹೋಮ್ವರ್ಕ್ ಮಾಡಿಕೊಳ್ಬೇಕು ಅನ್ನೋದನ್ನು ಮುರಳಿಯ ಆಧಾರದ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಬಲೆ ನೀವು ಮಾತೆಯರೇ ಇರ್ಬೋದು, ವೃದ್ಧರೇ ಇರ್ಬೋದು, ವಯಸ್ಸಾಗಿರೋರು ಇರ್ಬೋದು, ತುಂಬ ಜಾಸ್ತಿ ಓದ್ಕೊಂಡೇ ಇಲ್ಲದೆ ಇರ್ಬೋದು, ಆದರೆ ಈಗ ಯೂನಿವರ್ಸಿಟಿಯಲ್ಲಿ ಇದ್ದೀವಿ ಅಂದಮೇಲೆ ನಿಮಗೂ ಅದೇ ಹೋಮ್ವರ್ಕ್, ನನಗೂ ಅದೇ ಹೋಮ್ವರ್ಕ್. ಯಾವುದು ಬ್ರಹ್ಮ ಬಾಬಾ ಮಾಡಿದ್ರು, ಯಾವುದು ಮಮ್ಮ ಮಾಡಿದ್ರು, ಯಾವುದು ದಾದಿಯರು ಮಾಡಿದ್ರು, ಅದೇ ಹೋಮ್ವರ್ಕ್ ನಮಗೂ ನಿನಗೂ. ಇದರಲ್ಲಿ ಯಾರಿಗೂ ಭೇದ ಭಾವ ಇಲ್ಲ. ಅಯ್ಯೋ ಅವರು ಜಾಸ್ತಿ ಓದ್ಬಿಟ್ಟಿದ್ರು ಮಮ್ಮ ಬಾಬಾ ಅಂತಂದರೆ ಹೋಮ್ವರ್ಕ್ ಮಾಡಿದ್ರು, ಅವರು ಓದ್ಬಿಟ್ಟವ್ರು ಆಗಿಲ್ಲ, ಚೆನ್ನಾಗಿ ತಿಳ್ಕೊಂಡು ಮಾತ್ರಕ್ಕೆ ಆಗಿಬಿಟ್ಟಿಲ್ಲ ಬ್ರಹ್ಮ ಮಮ್ಮ ಅವರು, ಹೋಮ್ವರ್ಕ್ ಮಾಡಿದ್ದಕ್ಕೆ ಆದ್ರವರು. ಹಾಗೆ ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಥವಾ ನಾವು ತಿಳ್ಕೊಂಡಿಲ್ಲ ಅನ್ನೋದ್ರ ಮೇಲೆಲ್ಲ ಡಿಪೆಂಡು. ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದೀವಿ, ತಿಳ್ಕೊಂಡಿದ್ದಷ್ಟನ್ನಾದರೂ ಹೋಮ್ವರ್ಕಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತಂದರೆ ನಾವು ಬಹಳ ಮುಂದೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇದೆ. ಕಾಂಪಿಟೇಷನ್ ಇದೆ ಇಲ್ಲಿ ತುಂಬ. ಆದರೆ ಭಾಳ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ತಿಳ್ಕೊಂಬಿಟ್ರೆ ಆಗಿಬಿಡುತ್ತೀನಿ ಅನ್ನೋ ಭ್ರಮೆಯಲ್ಲಿ, ಬಾಬಾ ನೆನಪು ಮಾಡಿಬಿಟ್ರೆ ಆಗಿಬಿಡುತ್ತೀನಿ ಅನ್ನೋ ಭ್ರಮೆಯಲ್ಲಿ, ಶ್ರೀಮತವನ್ನು ನಾನು ಮಾಡಿದ ಮಾತ್ರಕ್ಕೆ ಆಗಿಬಿಡ್ತೀನಿ ಅನ್ನೋ ಭ್ರಮೆಯಿಂದ ಹೊರಗಡೆ ಬರಬೇಕಾಗಿದೆ. ಭ್ರಮೆಗೇಡಿಗಳಾಗಬಾರ್ದು, ನಾವು ನಾಳೆ ಪಶ್ಚಾತ್ತಾಪ ಪಡಬಾರ್ದು ಅಂತಲೇ ಇವತ್ತೇ ನಾನು ತಮ್ಮೆಲ್ಲರಿಗೂ ವಿನಯಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೀನಿ ಮತ್ತು ಎಚ್ಚರಿಸ್ತಾ ಇದ್ದೀನಿ. ಯಾವ ಭ್ರಮೆಯಲ್ಲೂ ಇರಬೇಡಿ. ನಿಮ್ಮನ್ನು ಯಾರೋ ಕಾಪಾಡಿಬಿಡ್ತಾರೆ, ಬಾಬಾ ಕಾಪಾಡಿಬಿಡ್ತಾರೆ, ಬಾಬಾ ನೆನಪು ಕಾಪಾಡಿಬಿಡುತ್ತೆ. ಹಂಗೆ ಕಾಪಾಡಿದ್ರೆ ಅದು ಒಂದು ಬದುಕ. ಒಂದು ವೇಳೆ ಅಪ್ಪ ಕಾಪಾಡಿದ್ರು ಅಂತಲೇ ಇಟ್ಕೊಳ್ಳಿ, ಕುಡಿದು ಬಿದ್ದ ಮೇಲೆ ಕುಡಿದವ್ರನ್ನ ಯಾರಾದರೂ ಮನೆ ಮುಟ್ಟಿಸ್ತಾರೆ, ಅದು ಒಂದು ಬದುಕ. ನಾವು ಇನ್ನೊಬ್ಬರನ್ನ ಬದುಕಿಸೋ ಥರ ಇರಬೇಕು, ನಾವು ಇನ್ನೊಬ್ಬರನ್ನ ಕಾಪಾಡೋ ಲೆವೆಲಿಗೆ ಬೆಳಿಬೇಕು ಅಂತ ನಾವು ಪುರುಷಾರ್ಥ ಮಾಡ್ತಾ ಇರೋದು. ನಮ್ಮನ್ನು ಭಗವಂತ ಕಾಪಾಡಲಿ ಅಂತ ಅಲ್ಲ. ಹಂಗಿದ್ರೆ ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತ ಕಾಪಾಡ್ತಾನೆ. ಇಲ್ಲಿ ಬಂದ ಮೇಲೆ ಏನು ಕಾಪಾಡೋದಿದೆ, ಇದು ಭಕ್ತಿ ಮಾರ್ಗ ಆಗೋಗ್ಬಿಡುತ್ತೆ ನಿಮ್ಮ ಪಾಲಿಗೆ, ಇದು ಜ್ಞಾನ ಮಾರ್ಗ ಆಗೋದಿಲ್ಲ. ಅಂಥ ಭಕ್ತರಾಗಿಯೇ ಉಳ್ಕೊಳ್ಬೇಡಿ ಅಂತ ನಾನು ಹೇಳೋದಷ್ಟೆ. ಜ್ಞಾನಿಗಳಾಗೋಣ, ಮಾಡೋಣ. ಸ್ವಲ್ಪ ಕಷ್ಟ ಆಗುತ್ತೆ. ಇದೇನನ್ನೋರೇ ಇಷ್ಟೆಲ್ಲ ಗೊಂದಲು, ಇಷ್ಟೆಲ್ಲ ಗೋದ್ಲು, ಇಷ್ಟೆಲ್ಲ ಮಾಡ್ಕೋಬೇಕಾ? ಮಾಡ್ಬೇಕ್ರಿ. ನೋಡಿ, ಮಸ್ತ್ ಮಜಾ ಇರುತ್ತೆ, ಚೇಂಜಸ್ ಬರುತ್ತೆ ನಮ್ಮಲ್ಲಿ. ಪ್ರಾಕ್ಟಿಕಲಾಗಿ ನಾವು ಅನುಭವ ಮಾಡಬೇಕು ಅತೀಂದ್ರಿಯ ಸುಖ. ಏನಾದರೂ ಮಾಡಿದರೆ ತಾನೇ ಏನಾದರೂ ಸಿಗೋದು. ಏನೋ ಮಾಡಿದ್ರೆ ಏನೋ ಸುಮ್ಮನೆ ಸಿಕ್ಬಿಡಲಿ ಅಂದರೆ ಹೆಂಗೆ ಸಿಗುತ್ತೆ ಹೇಳಿ? ತೋರಿಸ್ಬೇಕಲ್ಲ, ಹೆಂಗೆ ಪಾಸ್ ಮಾಡಿದ್ರಿ ಇವ್ರನ್ನ ಅಂತ ಕೇಳಿದ್ರೆ ನಾಳೆ ಮೇಷ್ಟ್ರು ಆ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದಿರೋ ಉತ್ತರ ಪೇಪರನ್ನ ಕೊಡಬೇಕಾಗತ್ತೆ. ಇವತ್ತು ಕೇಳ್ತಾರೆ, ಇವ್ರು ಏನೂ ಓದೇ ಹೇಳ್ರಿ, ಎಕ್ಸಾಮು ಕಟ್ಟಿಲ್ಲ, ಇವ್ರು ನೀವು ಪಾಸ್ ಮಾಡಿರಿ ಅಂತ ಯಾರಾದರೂ ಒಬ್ರು ಕ್ರಾಸ್ ಕ್ವಶನ್ ಮಾಡಿ ಕಂಪ್ಲೇಂಟ್ ಮಾಡಿಬಿಟ್ರೆ ಆ ಹುಡುಗಂದು ಆಲ್ ಟಿಕೆಟ್ ಕೊಡಬೇಕು. ಅವ್ರು ಎಕ್ಸಾಮ್ ಬರೆದಿರೋದು ಪೇಪರ್ ಸಹಿತವಾಗಿ ಕೊಡಬೇಕಾಗತ್ತೆ, ಗೌರ್ಮೆಂಟ್ ತೋರಿಸ್ಬೇಕಾಗತ್ತೆ. ಆ ಸ್ಕೂಲ್ ಆಡಳಿತ ಮಂಡಳಿ ಹೇಗೋ ಹಾಗೆ ನಾಳೆ ಪರಮಾತ್ಮನನ್ನು ಕೇಳ್ತಾರೆ, ಇವ್ರು ಏನೂ ಮಾಡಿಲ್ರಿ, ಇವ್ರಿಗೆ ಏನೂ ಗೊತ್ತಿಲ್ಲ, ಇವ್ರಿಗೆ ಹೆಂಗೆ ನೀವು ಇಂಥ ಪದವಿ ಕೊಟ್ಟುಬಿಟ್ರಿ ಅಂದರೆ ನೀವು ಮಾಡಿರೋ ಹೋಮ್ವರ್ಕ್ ಪೇಪರ್ಸ್ ಆದರೂ ತೋರ್ಸಕ್ಕೆ ಬೇಕಲ್ಲ ಬಾಬರವ್ರಿಗೆ. ಬರೀ ಗ್ರೇಸ್ ಮಾರ್ಕ್ಸ್ ಹಾಕಿನೇ ಪಾಸ್ ಮಾಡಿಬಿಡ್ಬೋದು ಅಂತ ಇಟ್ಕೊಳ್ಳಿ, ಭ್ರಮೆ ಇನ್ನೂ ಸ್ವಲ್ಪ. ಆದರೆ ಮಾಡಿರಬೇಕಲ್ಲ ನೀವು ಏನಾದರೂ ಒಂದಷ್ಟಾದ್ರೂ. ಈಗ ಕೆಲವರು ಪಾಸ್ ಮಾಡಬೇಕು ಅಂತ ಇರುತ್ತೆ ಮೇಸ್ಟ್ರಿಗೆ. ಇವನು ಭಾಳ ತುಂಬ ಒಳ್ಳೆಯ ಸ್ವಭಾವದ ಹುಡುಗ ಇದ್ದಾನೆ, ಸ್ವಲ್ಪ ದಡ್ಡ, ಆದರೆ ತುಂಬ ಸಂಸ್ಕಾರ ಒಳ್ಳೆಯದಿದೆ, ಭಾಳ ಬಡವ ಇದ್ದಾನೆ, ಹೆಂಗೊಂದು ಪಾಸ್ ಮಾಡಬೇಕು ಅಂತ ಮೇಸ್ಟ್ರಿಗೆ ಭಾಳ ಆಸೆ ಇರುತ್ತೆ. ಆದರೆ ಅವನಿಗೆ ಭಯ, ನಾನು ಒಳ್ಳೆಯವನು ಅನ್ಸ್ಕೊಂಡ್ಬಿಟ್ಟಿನಿ ಮೇಸ್ಟ್ರ ಹತ್ರ, ಊರಾಗೆಲ್ಲ ಒಳ್ಳೆಯವನು ಆಗ್ಬಿಟ್ಟಿದ್ದೀನಿ, ಆದರೆ ಎಕ್ಸಾಮ್ ಬರೆಯೋ ತಾಕತ್ತು ನನಗಿಲ್ಲ ಅಂತ ಗೊತ್ತು. ಎಕ್ಸಾಮ್ಗೆ ಹೋದರೆ ತಾನೇ ನಾನು ಬಂಡವಾಳ ಬಯಲಿಗೆ ಬಂದುಬಿಡುತ್ತೆ, ಫೇಲ್ ಆಗಿಬಿಡ್ತೀನಿ ನಾನು. ಎದುರುಕೊಂಡು ಎಕ್ಸಾಮೇ ಬೇಡ, ಏನೋ ಒಂದು ಕಾರಣ ಕೊಟ್ಟು ಬಿಡೋಣ, ಜ್ವರ ಬಂತು, ಇನ್ನೊಂದು ಮತ್ತೊಂದು ಹೇಳಿ ತಪ್ಪಿಸ್ಕೊಂಡ್ಬಿಟ್ರೆ, ಆ ಒಂದು 7 ದಿನ ಪರೀಕ್ಷೆ ಟೈಮ್ ತಪ್ಪಿಸ್ಕೊಂಡ್ಬಿಟ್ಟೆ ಅಂತಂದರೆ ಮತ್ತೆ 1 ವರ್ಷ ನಾನು ಒಳ್ಳೆಯವನಂತ ಎಲ್ಲರೂ ನೋಡ್ತಾರಲ್ಲ. ಬರೆದಿದ್ರು ಪಾಸ್ ಆಗ್ತಿದ್ದಾರೆ, ಆ ಹುಡುಗ ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಇಷ್ಟೇ ಹೋಗ್ಬಿಡುತ್ತೆ. ಆದರೆ ಫೇಲ್ ಆಗಿಬಿಟ್ಟಿನಿ ಅಂತ ಅಂದ್ಕೊಂಡು ಅವಮಾನ ಅದು ನನಗಾಗಲ್ವಲ್ಲ ಅಂತ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ, ಎಕ್ಸಾಮ್ಗೆ ಹೋಗೋದಿಲ್ಲ ಅವನು. ಭಾಳ ಆಸೆ ಇಟ್ಕೊಂಡಿರ್ತಾರೆ ಮೇಷ್ಟ್ರು, ಇಲ್ಲ ಇವನಿಗೆ ಅವಮಾನ ಆಗಕ್ಕೆ ಬಿಡಬಾರ್ದು, ಈ ಮಗು ಭಾಳ ಒಳ್ಳೆಯವನಿದ್ದಾನೆ, ತುಂಬ ಪ್ರಾಮಾಣಿಕವಾಗಿದ್ದಾನೆ, ಏನೋ ಸ್ವಲ್ಪ ದಡ್ಡತನ ಇದೆ, ಅವನಿಗೆ ಅರ್ಥ ಆಗ್ತಾ ಇಲ್ಲ ಹೇಳೋದು, ಸ್ವಲ್ಪ ಯಾಕೋ
ಆದರೆ ಇವನು ಬಂದು ಹಾಲ್ ಟಿಕೆಟ್ ತೊಗೊಂಡು ಎಕ್ಸಾಮ್ ಹಾಲಲ್ಲಿ ಬಂದು ಆ ಪೇಪರಿಗೆ ಒಂದು ನಂಬರ್ ಹಾಕಿ ಸುಮ್ಮನೆ ತನಗೆ ತಿಳಿದದ್ದು 4 ಸಾಲು ಬರೆದೋದ್ರೆ ಸಾಕು, ನಾನು ಪಾಸ್ ಮಾಡಿಬಿಡಬೇಕು ಅಂತ ಮೇಷ್ಟ್ರು ಕಾಯ್ತಾ ಇರ್ತಾರೆ. ಎಷ್ಟು ಮಜಾ ಇದೆ ನೋಡಿ. ಮೇಷ್ಟ್ರ ಭಾವನೆ ಅವನು ಬರಬೇಕು, ಬಂದು ಒಂದು ಹಾಲ್ ಟಿಕೆಟ್ ನಂಬರ್ ಹಾಕಿ ಒಂದು ಪೇಪರಲ್ಲಿ ಏನೋ ತಿಳಿದದ್ದು 4 ಸಾಲು ಬರಿಬೇಕು, ಅವನು ತುಂಬಿಸ್ಬೇಕು 4 ಪೇಜು. ಆವಾಗ ನನಗೆ ಅಧಿಕಾರ, ಅವನು ಏನಾದರೂ ಬರೆದಿರಲಿ, ತಪ್ಪು ಬರೆದಿದ್ರು ಅದನ್ನು ಸರಿ ಮಾಡಿಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಾದ್ರೆ ನಾನು ಪಾಸ್ ಮಾಡಿಬಿಡೋ ತಾಕತ್ತು ನನಗಿದೆ ಮೇಷ್ಟ್ರಾಗಿ. ಆದರೆ ಅಷ್ಟಾದರೂ ಮಾಡಬೇಕಲ್ಲ ಅವನು. ಅವಮಾನಕ್ಕೆ ಎದುರುಬಿಟ್ಟು ಎಕ್ಸಾಮ್ ಬರಲಿಲ್ಲ. ಅವತ್ತು ಮಾಸ್ಟ್ರು ಕೂಡ ಅಸಹಾಯಕರಾಗ್ಬಿಡ್ತಾರೆ, ಪಾಸ್ ಮಾಡೋಕ್ಕಾಗೋದಿಲ್ಲ, ಫೇಲೇ ಅಂತಲೇ ಬರುತ್ತೆ ರಿಸಲ್ಟ್. ಆದರೆ ಕಾರಣ ಕೊಡ್ಬೋದು, ಫೇಲೇ. ಹಾಗೆ ಬಾಬಾರವ್ರಿಗೆ ನಮ್ಮನ್ನು ಸತ್ಯುಗದಲ್ಲಿ ಗ್ರೇಟ್ ಒಳ್ಳೆ ಪದವಿ ಕೊಡಬೇಕು, ಪೊಸಿಷನ್ ಕೊಡಬೇಕು, ನಮ್ಮ ಸಂಸ್ಕಾರ ನಮ್ಮ ಸ್ವಭಾವನ ಪ್ರಾಮಾಣಿಕತೆಯನ್ನು ಮೆಚ್ಕೊಳ್ತಾರೆ ಬಾಬಾ, ಇಲ್ಲ ಅಂತಲ್ಲ. ಆದರೆ ಅಟ್ಲೀಸ್ಟ್ ಹೋಮ್ವರ್ಕ್ ಆದರೂ ಕಷ್ಟ ಆದರೂ ಪಟ್ಟಿರ್ಬೇಕು, ನಾವು ಏನಾದರೂ ಪ್ರಾಮಾಣಿಕವಾಗಿ ಮಾಡಿರಬೇಕಲ್ಲ. ನಾವು ವರ್ಕ್ ಮಾಡಿರುವಂಥ ಒಂದು ಹೋಮ್ವರ್ಕ್ ಮಾಡಿರುವ ಪೇಜಸ್ ಆದರೂ ಸಿಗಬೇಕಲ್ಲ. ಸಿಕ್ಕಾಗ ನೋಡಿ ಇಲ್ಲಿ ಮಾಡಿದರೆ, ಇಷ್ಟು ಮಾಡಿದರೆ ಅದಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕಾದ್ರೂ ಪರಮಾತ್ಮನಿಗೆ ಒಂದು ಆಧಾರ ಬೇಕಲ್ಲ. ಸುಮ್ಮನೆ ಸ್ಥೂಲವಾಗಿ ನಾನು ಮಾಡಿಬಿಟ್ಟು ಜನಗಳ ಕಣ್ಣಿಗೆ ಕಾಣಿಸೋ ಥರ ಮಾಡಿದರೆ ಅದು ಪೇಪರ್ ಆಗೋಲ್ಲ. ಒಳಗಡೆ ಸೂಕ್ಷ್ಮವಾಗಿ ಏನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಮಾಡಿದೆಯಾ ಅಭ್ಯಾಸ, ಅದು ಪೇಪರ್ಸ್ಗಳು ಬಾಬಾರವರಿಗೆ. ಅದನ್ನು ತುಂಬಿಸ್ಬೇಕು, ಅದನ್ನು ಬರಿಬೇಕಲ್ಲ. ಆಗೋದು ಏನಾದರೂ ಆಗಲಿ, ಎಕ್ಸಾಮ್ ಅಂತೂ ಬರಿಬೇಕಲ್ಲ ನಾನು, ಪೇಜ್ ಅಂತೂ ತುಂಬಿಸ್ಬೇಕಲ್ಲ ನಾನು, ಪ್ರಯತ್ನ ಆದರೂ ಮಾಡಬೇಕಲ್ಲ ನಾನು. ಹಾಗೆ ಪ್ರತಿದಿನ ಯೋಗದಲ್ಲಿ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇ ಆದರೆ ಸಂಕಲ್ಪ, ಮಾತು, ಕರ್ಮದ ಖಾತೆಗಳನ್ನು ವ್ಯರ್ಥವಾಗೋದನ್ನು ಜಮಾ ಮಾಡಿಕೊಂಡು ಮಹಾದಾನಿಗಳಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಇಂಥ ವರದಾನವನ್ನು ಕೊಟ್ಟಿರುವ ಬಾಪ್ ದಾದಾರವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು ಕೂಡ ಭ್ರಮೆಯನ್ನು ಬಿಟ್ಟು ಬ್ರಹ್ಮಜ್ಞಾನಿಗಳಾಗಿ ಬಾಪ್ ಸಮಾನ ಆಗ್ತೇವೆ, ಆಸೆಯನ್ನು ಬಿಟ್ಟು ಈಶ್ವರ ಸಮಾನ ಬಾಪ್ ಸಮಾನ ಆಗ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಬಾಪ್ ದಾದಾರವರ ಮುಂದೆ ಮಾಡ್ತಾ ಇವತ್ತಿನ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.